ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಗ್ಗರಣೆ ಡಬ್ಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಕುಕೀಸ್ ಪಾರ್ಟ್ನರ್ ಯುನಿಬಿಕ್ ಕುಕೀಸ್ ಕ್ಲೀನಿಂಗ್ ಪಾರ್ಟ್ನರ್ ಗಾಲಾ ನೋ ಡಸ್ಟ್ ಬ್ರೂಮಿಂಗ್. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಕಾರ್ಯಕ್ರಮ ಶುರು ಮಾಡಬೇಕು ಗುರುವಾರದ ಗೃಹಿಣಿಯರ ವಿಶೇಷವಾದ ಕಾರ್ಯಕ್ರಮಕ್ಕೆ ಯಾರನ್ನ ಕರೆಸ್ತಾ ಇದ್ರ ಮುರಳಿ ಅವರೇ? ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ಬಂದಿದ್ದಾರೆ, ಅದ್ಭುತವಾದ ಅಡುಗೆಗಳನ್ನ ಮಾಡಿ ತೋರಿಸ್ತಾ ಇದ್ದಾರೆ, ಅವರ ಮನೆಯ ಕೈ ರುಚಿಯನ್ನ ಮಾಡಿ ತೋರಿಸ್ತಾ ಇದ್ದಾರೆ. ಇವತ್ತು ಮೊದಲನೇದಾಗಿ ಪೂನಾದಿಂದ ಬಂದಿದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಅವ್ರನ್ನ ಕರೆಸಿ ನಮ್ಮ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಮೇಡಮ್ ನಮಸ್ಕಾರ, ಬನ್ನಿ. ನಮಸ್ಕಾರ. ಏನ್ ನಿಮ್ಮ ಹೆಸರು? ಸಿಂಧು. ಸಿಂಧು, ಎಷ್ಟು ವರ್ಷ ಆಯ್ತು ಪೂನಾಗ್ ಹೋಗಿ? 11 months. 11 months ಅಷ್ಟೇನಾ? ಓಕೆ 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 ಓಕೆ. ಎಲ್ಲಿದ್ದೀರಾ ಪೂನಾದಲ್ಲಿ? ಮಗರ್ಪಟ್ಟ. ಓಕೆ, ನಮ್ಮ ಕಾರ್ಯಕ್ರಮದಲ್ಲಿ ಬಂದಿದ್ದೀರಾ, ಥ್ಯಾಂಕ್ ಯು. ಸಮ್ಮರ್ ಹಾಲಿಡೇಸಾ? ಇಲ್ಲ, ನನಗೇನು ಸಮ್ಮರ್ ಹಾಲಿಡೇಸ್ ಇಲ್ಲ, ಐ ಆಮ್ ಹೌಸ್ ವೈಫ್. ಓಕೆ ಓಕೆ ಓಕೆ. ಎಷ್ಟು ಜನ ಮಕ್ಕಳು? ಜಸ್ಟ್ 11 months ಆಯ್ತು ಮದುವೆ ಆಗಿ. ಹೌದಾ, ಮದ್ವೆ ಆಗಿ 11 months ಆಯ್ತಾ? ರೇ, ಒಳ್ಳೆ ಕತೆ ಆಯ್ತಲ್ರಿ ಸಿಂಧು ನೀವು. ಓಕೆ ಓಕೆ, ನಮ್ಮ ಕಾರ್ಯಕ್ರಮದಲ್ಲಿ ಏನ್ ಮಾಡ್ತಾ ಇದೀರಿ ಇವತ್ತು? ಓಕೆ, ವೆಜ್ ಕೊಲ್ಹಾಪುರಿ, ಇಟ್ಸ್ ಮಹಾರಾಷ್ಟ್ರೀಯನ್ ಡಿಶ್. ಓಕೆ, ಅಲ್ಲಿಂದ ಕಲ್ತ್ಕೊಂಡು ಬಂದು ಇಲ್ಲಿ ಮಾಡ್ತಾ ಇದ್ದೀನಿ. ವೆರಿ ಗುಡ್. ಮನೇಲಿ ಮರಾಠಿ ಮಾತಾಡ್ತೀರಾ? ಇಲ್ಲ, ಆಕ್ಚುಲಿ ನಾನು ಕನ್ನಡ ಮಾತಾಡ್ತೀನಿ. Okay. ಗಂಡ ಚೆನ್ನೈ, ತಮಿಳ್. ಅವನಿಗೆ ಕನ್ನಡ ಬರಲ್ಲ, ನನಗೆ ತಮಿಳ್ ಬರಲ್ಲ. ಕಾನ್ವರ್ಸೇಷನ್ ಏನ್ ಮಾತಾಡ್ತೀರಾ ಇಬ್ರುವೆ? ಇಂಗ್ಲಿಷ್. ಅಯ್ಯಯ್ಯೋ, ಏನ್ರಿ ಕಾಂಬಿನೇಷನ್ ಹಿಂಗೆ? ಅಪ್ಪ ಅಮ್ಮ ಹುಡುಕಿರೋದು ತುಂಬಾ ಕಷ್ಟ ಇದೆ ಜೀವನದಲ್ಲಿ. ಓಕೆ, ಹೇಳಿ, ಏನ್ ಮಾಡ್ತಾ ಇದೀರಾ ನೀವು? ಅಡಿಗೆ ಹೆಂಗ್ ಮಾಡ್ತೀರಾ? ಅರ್ಧ ತಮಿಳ್ನಾಡು, ಅರ್ಧ ಕನ್ನಡ, ಅರ್ಧ ಅಲ್ಲ. ಅವ್ರು ತಮಿಳ್, ಓಕೆ. ಪೂನಾ ಯಾಕೆ? ಅವ್ರು ಕೆಲಸ ಮಾಡ್ತಿರೋದು ಪೂನಾನಲ್ಲಿ. ಸ್ವಲ್ಪ ಕಷ್ಟ ಆಗ್ತಾ ಇದೆಯಾ? ಇಲ್ಲಪ್ಪ, ಪರವಾಗಿಲ್ಲ, ಅಡ್ಜಸ್ಟ್ ಆಯ್ತಾ? ನೋ ಪ್ರಾಬ್ಲಮ್. ಪೂನಾ ಬ್ಯಾಂಗ್ಳೂರ್ ತರಾನೇ ಇದೆ, ಸೊ ಅಷ್ಟೊಂದೇನು ಡಿಫಿಕಲ್ಟಿ ಅನ್ಸಲ್ಲ ಅಲ್ಲಿರೋದು. ಓಕೆ ಸಿಂಧು, ನೀವು ಅನ್ಕೊಂಡ್ಮೇಲೆ ಏನು ಬೇಡ ಕನ್ನಡ. ಆಲ್ ದಿ ಬೆಸ್ಟ್, ನೋ ಪ್ರಾಬ್ಲಮ್. ಎಲ್ಲಿದ್ದು ಆರಾಮಾಗಿರ್ಬೋದು, ಆರಾಮಾಗಿರ್ಬೇಕು, ನಾವು ಮನ್ಸಿರ್ಬೇಕು ಅಷ್ಟೇನೆ. ಓಕೆ, ಏನ್ ಮಾಡ್ತಾ ಇದೀರಾ ಅಂದ್ರಿ? ವೆಜ್ ಕೊಲ್ಹಾಪುರಿ ಡಾಬಾ ಸ್ಟೈಲ್. ವೆಜ್ ಕೊಲ್ಹಾಪುರಿ ಡಾಬಾ ಸ್ಟೈಲ್ ಮಾಡಕ್ಕೆ ಏನೇನು ತಂದಿದ್ದೀರಾ ಹೇಳಿ? ವೆಜ್ ಕೊಲ್ಹಾಪುರಿ ಬೇಕಾಗುವ ಸಾಮಗ್ರಿಗಳು: ಹುರುಳಿಕಾಯಿ, ಕ್ಯಾರೆಟ್, ಆಲೂಗಡ್ಡೆ, ದಪ್ಪ ಮೆಣಸಿನಕಾಯಿ, ಬಟಾಣಿ, ಪನ್ನೀರ್, ಈರುಳ್ಳಿ, ಟೊಮ್ಯಾಟೊ, ಫ್ರೆಶ್ ಕ್ರೀಮ್, ಗೋಡಂಬಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಪಲಾವ್ ಎಲೆ, ಅಚ್ಚ ಖಾರದ ಪುಡಿ, ಗರಂ ಮಸಾಲ, ಜೀರಿಗೆ ಪುಡಿ, ಧನಿಯಾ ಪುಡಿ, ಅರಿಶಿನ, ಒಣಮೆಣಸಿನಕಾಯಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಬೆಣ್ಣೆ, ಉಪ್ಪು, ಎಣ್ಣೆ. ಇಷ್ಟೇ ಸಾಕಾ? ಶುರು ಮಾಡೋಣ. ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ಫಸ್ಟ್ ಗಿವ್ ಮಿ ಅ ಪ್ಯಾನ್, ಒಂದು ಪ್ಯಾನ್ ಕೊಡಿ. ಏನಕ್ಕೆ? ಗ್ರೇವಿಗೆ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಓಕೆ, ಮಾಡ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿ. ಓಕೆ, ಎಷ್ಟು ಜನ ಮಕ್ಕಳು ನಿಮ್ಮ ಅಪ್ಪ ಅಮ್ಮನಿಗೆ? ಇಬ್ರು. ಇನ್ನೊಬ್ರು ಯಾರು? ನನ್ನ ತಂಗಿ. ಓಕೆ, ಅವ್ರೇನ್ ಮಾಡ್ತಾರೆ? ಅವಳು ಸೈಕಾಲಜಿ ಓದ್ತಾ ಇದ್ದಾಳೆ. ಸೈಕಾಲಜಿ ಓದ್ತಾ ಇದ್ರೆ ಅವ್ರ ಜೊತೆ ಮಾತಾಡ್ಬಾರ್ದಂತೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಸಾಕಾ? ಇದಕ್ಕೆ ನಾ ಆನಿಯನ್, ಈರುಳ್ಳಿ ಹಾಕ್ತಾ ಇದ್ದೀನಿ. ತಾಳ್ರಿ, ಬಿಸಿ ಆಗ್ಲಿ. ಇಲ್ಲ ಇಲ್ಲ, ಅದು ಯೋಚನೆ ಇಲ್ಲ. ಯೋಚನೆ ಇಲ್ವಾ? ಯೋಚನೆ ಇಲ್ಲ. ಓಕೆ. ಆಮೇಲೆ ಟೊಮೆಟೊಸ್ ಹಾಕ್ತಾ ಇದ್ದಾನೆ. ಓಕೆ, ಟೊಮೆಟೊ ಹಾಕಾಯ್ತು. ಆಮೇಲೆ ಕ್ಯಾಶ್ಯೂಸ್. ಅಲ್ಲಿ ಯಾರ್ಯಾರು ಇದ್ದೀರಾ ಪೂನಾದಲ್ಲಿ? ನಾನು ನನ್ನ ಹಸ್ಬೆಂಡ್. ಪಾಪ. ಹೋಗ್ಲಿ ಬಿಡಿ. ಅದು ಪೂರ್ತಿ ಟೊಮೆಟೊ ಚೆನ್ನಾಗಿ ಫ್ರೈ ಆಗ್ಬೇಕಾ? ಸ್ಮ್ಯಾಶ್ ಆಗಬೇಕು ಕಂಪ್ಲೀಟ್ ಆಗಿ. ಓಕೆ ಓಕೆ. ನೆಕ್ಸ್ಟ್ ಇದೊಂದು ಆಯ್ತು ಪಾರ್ಟ್. ಸೆಕೆಂಡ್ ಪಾರ್ಟ್ ಏನು? ಸ್ವಲ್ಪ ಸಾಲ್ಟ್ ಇದಕ್ಕೆ ಹಾಕ್ತೀರಾ? ಹಾ. ಅಡಿಗೆ ಕಲ್ತಿದ್ರಾ ಮೊದಲೇ? ಹಾ ಹಾ, ಸಣ್ಣ ವಯಸ್ಸಿಂದ ಅಡಿಗೆ ಮಾಡೋ ಇಷ್ಟ ಇದೆ? ಎಸ್. ತಮಿಳ್ ಕಲೀರಿ ಫಸ್ಟ್. ಹಾ, ಅರ್ಥ ಆಗುತ್ತೆ ಇವಾಗ ಅರ್ಥ ಮಾತಾಡೋಕೆ. ಆಗುತ್ತಾ? ಬೈಯೋದೆಲ್ಲ ಗೊತ್ತಾಗುತ್ತಲ್ಲ? ಬೈತಾರಾ? ಇಲ್ಲ ಇಲ್ಲ. ಓಕೆ, ಇದ್ದು ಪಾಡಿಗೆ ಇದು ಹಾಕ್ತಿರ್ಲಿ. ಓಕೆ, ನೆಕ್ಸ್ಟ್ ಇನ್ನೊಂದು ಪಾಡಿ ಏನ್ ಮಾಡೋಣ? ಇನ್ನೊಂದು ನಾವು ವೆಜಿಟೇಬಲ್ಸ್ನ ಆಯಿಲ್ನಲ್ಲಿ ಫ್ರೈ ಮಾಡಬೇಕು. ಡಾಬಾ ಸ್ಟೈಲ್ ಅಂದಮೇಲೆ ಆಯಿಲ್ನಲ್ಲೇ ನಾನು ಬೇಯಿಸ್ಕೋಬೇಕು ಅದನ್ನ. ಇಲ್ಲೊಂದು ಆಗ್ತದೆ. ಇನ್ನೊಂದೇನು ಕೊಡ್ಲಿ? ಇನ್ನೊಂದು ಪ್ಯಾನ್. ಓಕೆ ಓಕೆ, ಸ್ವಲ್ಪ ಆಯಿಲ್. ಇದಕ್ಕೆ ಆಯಿಲ್ ಬೇಕಾ? ಯಾ. ವೆಜ್ಜಾ ಮನ್ಲಿ? ಹಾ. ಯಜಮಾನ್ರು ಅವರು ವೆಜ್ಜಾ? ಏನ್ ಹೆಸರು? ಭರತ್ ಸಂತಾನಂ. ಭರತ್ ಸಂತಾನಂ. ಭರತ್ ಸಂತಾನಂ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಅದು ಸ್ವಲ್ಪ ಕಾಯ್ಲಿ. ಕಾಯ್ಲಿ. ಇದು ಕಾಯ್ತಾನೆ ಇರ್ಲಿ. ಮುಚ್ಬೋಣ? ಮುಚ್ಬಿಡಿ. ಯಾ, ಮುಚ್ಬೋಣ ಅಲ್ವಾ? ಹಾ. ಏನ್ ಅಡಿಗೆ ಮಾಡ್ತೀರಾ ಅಲ್ಲಿ ಇದ್ರೊಳಗೆ ಚೆನ್ನಾಗಿ ಪೂನಾದಲ್ಲಿ? ನೀವು ನಿಮ್ಮ ಯಜಮಾನ್ರಿಗೆ ಏನ್ ಸ್ಪೆಷಲ್ ಮಾಡ್ಕೊಡ್ತೀರಾ? ಯೂಶಲಿ ಪುಣೆ ಸ್ಟೈಲೇ ಮಾಡ್ತೀನಿ. ಅಲ್ಲಿ ಏನ್ ಮಾಡ್ತೀರಾ? ಅಲ್ಲಿ ಸಾಬುದಾನ ಕಿಚಡಿ, ಓ, ಆಮೇಲೆ ಪೋಹಾ, ಓಕೆ, ಸಾಬುದಾನ ವಡಾ, ಇಲ್ಲ ತಾಳಿಪಟ್ಟು. ಓಹೋ, ಅವ್ರಿಗೆ ಇಷ್ಟನಾ ಅದು? ಅವ್ರು ಬೇಸಿಕಲಿ ಪೂನಾದವ್ರಾ? ಇಲ್ಲ ಇಲ್ಲ, ಚೆನ್ನೈ. ಮತ್ತೆ ಚೆನ್ನೈ ಸ್ಟೈಲ್ ಮಾಡ್ಕೊಡ್ಬೇಕು. ಪೊಂಗಲ್ಲು, ಇಲ್ಲ, ಇಡ್ಲಿ, ಅಲ್ಲಿ ವಡಾ. 7 years ಇಂದ ಇದ್ದು ಅಲ್ಲಿ ಅಭ್ಯಾಸ ಆಗೋಗ್ಬಿಟ್ಟಿದೆ. ಅದಕ್ಕಿಂತ ಮುಂಚೆ US ಅಲ್ಲಿ ಇದ್ರು, ಸೊ ಚೆನ್ನೈ ಟಚ್ಚೇ ಇಲ್ಲ. ಓದಿದೆಲ್ಲ US. ಓ, ಲೋಕಲ್ ಡೀಲೇ ಇಲ್ಲ, ಇಂಟರ್ನ್ಯಾಷನಲ್ ಡೀಲ್ ಅವರು. ಓಕೆ ಸಂತಾನಂ, ಆಲ್ ದಿ ಬೆಸ್ಟ್. ಓಕೆ, ನನಗೆ ಒಂದು ಸೌಟ್ ಬೇಕು. ಇದು ಏನಕ್ಕೆ?
ಇದು ಫ್ರೈ ಮಾಡಿ ತಕೊಂತೀನಿ ಒಂದೊಂದೇನೆ. ಫ್ರೈ ಮಾಡಿ ತಕೊಂಡ್ಬಿಡ್ತೀರಾ? ಹಾಕಿ ಫಸ್ಟ್ ಹಾಕಿ ನೋಡೋಣ. ಕ್ಯಾರೆಟ್ ಅಲ್ಲ ಇದು? ಹಾ, ಕ್ಯಾರೆಟ್ ಎಲ್ಲ ಎಣ್ಣೆಲಿ ಫ್ರೈ ಮಾಡಿ ತೆಗಿಬೇಕಾ? ಯಾ. ಒಟ್ಟಿಗೆ ಫ್ರೈ ಮಾಡಲ್ಲ ಏನಕ್ಕೆ? ಅದು ಒಂದೊಂದು ವೆಜಿಟೇಬಲ್ ಒಂದೊಂದ್ ತರ ಬೇಯುತ್ತೆ ಅಲ್ವಾ? Okay. ಸೊ ಅದಕ್ಕೆ ಏನ್ ಮಾಡ್ತಾರೆ? ಫಾಸ್ಟ್ ಆಗಿ ಬೇಯೋದನ್ನ ಲಾಸ್ಟ್ ಅಲ್ಲಿ ಹಾಕ್ತೀನಿ ಅಷ್ಟೇ. ಅದೇ. ಸೊ ಇದ್ರ ಜೊತೆಗೆ ನಾನು ಈವನ್ ಪೊಟ್ಯಾಟೊ ಹಾಕೋಬಹುದು. ಎಸ್. ಎಷ್ಟು ದಿನ ಆಯ್ತು ಅಮ್ಮನ ಮನೆಗೆ ಬಂದು? ಇವತ್ತು ಬೆಳಗ್ಗೆ ಬಂದಿದ್ದೆ ಪ್ರೋಗ್ರಾಮ್ಗೋಸ್ಕರನಾ? ಹಾ. ಓಕೆ. ಏನಂದ್ರು ಹಸ್ಬೆಂಡು? ಪ್ರೋಗ್ರಾಮ್ ಮಾಡಕ್ ಹೋಗ್ತಾ ಇದೀನಿ ಇದಕ್ಕೆ? ಯಾ ತುಂಬಾನೇ ಖುಷಿ ಪಟ್ರು. ಓಕೆ. ಒಂದು ಬೌಲ್ ಬೇಕು ಸರ್, ಅದೆಲ್ಲ ಟ್ರಾನ್ಸ್ಫರ್ ಮಾಡ್ಕೊಂಡು. ಎಲ್ಲ ಒಂದರಲ್ಲೇ ಹಾಕೊಳ್ಳಿ, ಎಲ್ಲ ಒಟ್ಟಿಗೆ ಹಾಕತ್ತೀವಿ ಆಮೇಲೆ ತಾನೇ ನಾವು. ಹಾ, ಕರೆಕ್ಟ್. ನೋ ಪ್ರಾಬ್ಲಮ್. ಸಾಕಾ? ಅಷ್ಟೇ ಫ್ರೈ ಇನ್ನ ಜಾಸ್ತಿ ಆಗ್ಬೇಕು? ಹಾಫ್ ಫ್ರೈ ಅಷ್ಟೇ ಅದು. ಮತ್ತೆ ಕುದಿಸ್ತೀನಲ್ಲ ಗ್ರೇವಿ ಜೊತೆ. ತೆಗೆದ್ಬೋಣ? ಹಾ. ಹಾಕೊಳ್ಳಿ. ನೆಕ್ಸ್ಟ್ ಏನು ಹಾಕೊಳ್ತೀರಾ? ನೆಕ್ಸ್ಟ್ ಇದಕ್ಕೆ ಬೀನ್ಸ್ ಹಾಕೋಣ. ಹಾಕಿ. ನೆಕ್ಸ್ಟ್ ಕ್ಯಾಪ್ಸಿಕಮ್. ಎಸ್ ಮೇಡಮ್. ಇನ್ನೊಂದು ಸ್ವಲ್ಪ ಮತ್ತೆ ಇನ್ನೂ ಸ್ವಲ್ಪ ಹಾಕ್ಲಾ? ನೀರು ಹಾಕೋಣ? ಬೇಡ ನೀರು ಬೇಡ ಅಲ್ಲ? ಇಲ್ಲ. ಇದಕ್ಕೆ ಬಟಾಣಿ ಕೂಡ ಹಾಕ್ತಾ ಇದ್ದೀನಿ. ಎಸ್. ಬಟಾಣಿ ಹಾಕಿದೀವಿ, ಕ್ಯಾಪ್ಸಿಕಮ್ ಹಾಕಿದೀವಿ, ಮತ್ತೆ ಬೀನ್ಸ್ ಹಾಕಿದೀವಿ. ಓಕೆ. ನಂತರ ಇದು ತಕೊಂಡ್ಬಿಡ್ಬೇಕು. ತಗೊಂಡ್ ಆಯ್ತಾ? ಇಷ್ಟೇನಾ? ಹಾ. ಓಕೆ. ನೆಕ್ಸ್ಟ್ ಲಾಸ್ಟ್ ಅಲ್ಲಿ ಪನ್ನೀರ್ ಬೇರೆ ಹಾಕ್ಬೇಕಾ? ಓಕೆ. ಹಾಕಿ ಮೇಡಮ್, ಪನ್ನೀರ್ ಹಾಕಿ. ಎಲ್ಲ ಫ್ರೈ ಆಗೋಯ್ತಲ್ಲ? ಅದು 1 ಮಿನಿಟ್ ಮಾತ್ರ. ಅದು ಅಷ್ಟೇನಾ? ಹಾ. ತಗೋಣ? ಸಾಕಾ ಪನ್ನೀರು? ಸಾಕು. ಅದು ಕೂಡ ಆಫ್ ಮಾಡ್ಬಿಡೋಣ. ಇದು ಆಫ್ ಮಾಡೋಣ? ಓಕೆ. ಗ್ರೇವಿ ಯಾವ್ದ್ರೊಳಗೆ ಮಾಡೋಣ? ಇದೇ ಪ್ಯಾನ್, ದ ಸೇಮ್ ಆಯಿಲ್, ಅದೇ ಆಯಿಲ್ನ ಉಪಯೋಗಿಸ್ತೀನಿ. ಓಕೆ. ನಿಮ್ಮ ಡ್ಯಾಡಿ ಏನು ಮಾಡ್ತಾರೆ? ಅಪ್ಪ ಕಾರ್ಪೊರೇಷನ್ ಅಲ್ಲಿ ವರ್ಕ್ ಮಾಡ್ತಿದ್ದಾರೆ. ಹೌದಾ? ಹಾ. ಓಕೆ. ಎಸ್. ಅದು ನೋಡಿ ಅದಾಗಿದ್ರೆ ಅದನ್ನ ಸ್ವಲ್ಪ ತಣ್ಣಗಾಗ್ಲಿ. ಆಗಿದೆ ರೀ, ಸಖತ್ತಾಗಿದೆ. ಅದು ಆಫ್ ಮಾಡಿ ಮಿಕ್ಸಿನಲ್ಲಿ ಇದಕ್ಕೆ ಸ್ವಲ್ಪ ಬೆಣ್ಣೆ ಹಾಕಿ ಮೇಡಮ್. ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಎಸ್. ಆಮೇಲೆ ಬೇರೆ ಏನಾದ್ರು ಹಾಕ್ಬಿಡಿ. 3 ಬೇ ಲೀಫ್. ಇದಕ್ಕೆ ರುಬ್ಕೊಂಡಿರೋ ಅಂತ ಒಂದು ಮಸಾಲ. ಇದು ವೆಜ್ ಕೊಲ್ಹಾಪುರಿ ಅಲ್ಲ? ಹಾ. ಓಕೆ. ತುಂಬಾ ಕೆಲಸ ಜಾಸ್ತಿ ಅಲ್ಲ ಇದು? ಇಲ್ಲ, ಬರೀ ಪ್ರಿಪರೇಷನ್ ಟೈಮ್ ಸ್ವಲ್ಪ ಜಾಸ್ತಿ, ಕುಕಿಂಗ್ ಟೈಮ್ ಏನಿಲ್ವಾ? ಹಾ. ಓಕೆ ಮೇಡಮ್. ಎಸ್. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಬಂದು ಖಾರ, ಕಾಶ್ಮೀರಿ ರೆಡ್ ಚಿಲ್ಲಿ. ಓಕೆ. 1 ಸ್ಪೂನು. 2 ಸ್ಪೂನ್ಸ್. 2 ಸ್ಪೂನ್ಸಾ? ಓಕೆ. ಅದು ಅರೌಂಡ್ 20 ಮಿನಿಟ್ಸ್ ಆಯಿಲ್ನಲ್ಲಿ ಮತ್ತೆ ಫ್ರೈ ಆಗಬೇಕು. ಕಲರ್ ಬಿಟ್ಕೋಬೇಕು. ಇವಾಗ ಆಯಿಲ್ ಮೇಲ್ ಬರಬೇಕು. ಓಕೆ. ಗೋಡಂಬಿ ಹಾಕಿರೋದ್ರಿಂದ ಅದಾಗುತ್ತೆ. ಇದಾದ್ಮೇಲೆ ತರಕಾರಿಗಳು ಹಾಕದ ಅಷ್ಟೇ. ಇದು ಯಾವ್ದ್ರ ಜೊತೆ ತಿನ್ನಕ್ ಚೆನ್ನಾಗಿರುತ್ತೆ? ಚಪಾತಿ. ತಂದಿದ್ದೀರಾ? ಹಾ. ಮಾಡಿದೀರಾ ಮನೇಲಿ ಚಪಾತಿನ? ಪುಲ್ಕ ಮಾಡ್ಕೊಂಡು ಬಂದಿದ್ದೀನಿ. ವೆರಿ ಗುಡ್. ಅದೇನೋ ಹಪ್ಪಳ ತಂದಿದಿರಲ್ಲ, ಏನದು? ಅದು ಲಾಸ್ಟ್ ಅಲ್ಲಿ ಸ್ವಲ್ಪ ಸುಟ್ಕೊಂಡು ಅದನ್ನ ಸ್ಪ್ರಿಂಕಲ್ ಮಾಡ್ಕೋಬೇಕು. ಅದು ಇವಾಗ ಬೇಕಂದ್ರೆ ಸುಟ್ಕೊಂಡ್ ಬಿಡೋಣ. ಅದ್ರ ಸುಟ್ಕೊಂಡ್ಬಿಡಿ. ಫಸ್ಟ್ ಯಾವ್ಯಾವ ಟೈಮ್ ಸಿಗುತ್ತೋ ಸುಟ್ಕೊಂಡ್ಬಿಡ್ಬೇಕು. ಎಲ್ಲಿದ್ದೀವಿ ನೀವು? ನಾನು ಬ್ಯಾಂಗ್ಳೂರ್ನಲ್ಲಿ ಇಂಜಿನಿಯರಿಂಗ್ ಮುಗಿಸ್ದೆ. ಓಕೆ. ತುಮಕೂರು ಸಿದ್ಧಗಂಗಾನಲ್ಲಿ MBA ಮಾಡಿದೆ. ಓಹೋ, ಫೈನಲ್ ಆಗಿ ಪುನಃ ಹೋಗ್ಬಿಟ್ರಿ? ಹಾ. ವೆರಿ ಗುಡ್. ಓಕೆ, ಇದು ಎಣ್ಣೆ ಬಿಟ್ಕೊಂಡದ. ಎಣ್ಣೆ ಬಿಟ್ಟಿದೆ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಅರಿಶಿನ ಪೌಡರ್. ಏನ್ ಬೇಕು? ಅರಿಶಿನದ ಪುಡಿ ಸ್ವಲ್ಪ ಹಾಕ್ರಿ, ಬೇಗ ಕಚ್ಕೊಳ್ತಾ ಇದೆ. ಇಲ್ಲ. ಓಕೆ.
ಆಮೇಲೆ ಸ್ವಲ್ಪ ಜೀರಿಗೆ ಪುಡಿ, ಹಾಕ್ಬಿಡಿ. ಓಕೆ. ಸ್ವಲ್ಪ ಗರಂ ಮಸಾಲ, ಓಕೆ. ಕೊರಿಯಾಂಡರ್ ಪೌಡರ್. ಓ ಓ ಓ ಓ ಓಕೆ. ಎಲ್ಲ ಪುಡಿಗಳು ಹಾಕಾಯ್ತು. ಯಾ. ಏನ್ ಹಾಕ್ಬೇಕು? ಮಹಾರಾಷ್ಟ್ರನಲ್ಲಿ ಕೊಲ್ಲಾಪುರಿ ಮಸಾಲ ಅಂತಾನೆ ಬರುತ್ತೆ. ಸಿಗುತ್ತಾ ಹಾ. ಪ್ಯಾಕೆಟ್? ಯಾ. ವೆರಿ ಗುಡ್. ಅದೇ ಲೋಕಲೈಸ್ ಮಾಡಿರ್ತಾರೆ, ಅಲ್ಲೆಲ್ಲ ಯಾರು ಜನ ಉಪಯೋಗಿಸ್ತಾರೋ ಅದನ್ನ ಪ್ಯಾಕೆಟ್ ಮಾಡಿ ಕೊಡ್ತಾರೆ ಅಷ್ಟೇ. ಕರೆಕ್ಟ್. ಓಕೆ. Yes, ma'am. ಇದಕ್ಕೆ ಎಣ್ಣೆಲಿ ಫ್ರೈ ಮಾಡಿರುವಂತ fry ಎಲ್ಲ ಮಾಡ್ಕೊಂಡಿರೋಂಥ- ತರಕಾರಿ ಇನ್ಕ್ಲೂಡಿಂಗ್ ಪನ್ನೀರು ಎಸ್, ಮಿಕ್ಸಿಂಗು. ಮಿಕ್ಸಿಂಗ್. ಓಕೆ. ಓಹೋ. ನೀರ್ಗಿರ್ ಹಾಕಲ್ವಾ ಇದಕ್ಕೆ? ಇದು ವೆಜ್ ಕೊಲ್ಲಾಪುರಿ ಡ್ರೈ ಗ್ರೇವಿನೇ ಇರುತ್ತೆ, ಬೇಕಾದ್ರೆ ಸ್ವಲ್ಪ ನಾನು ಹಾಕ್ತೀನಿ. ಇದು ಹಿಂಗೆ ಇರುತ್ತಾ? ಇಲ್ಲ, ಕನ್ಸಿಸ್ಟೆನ್ಸಿ ಪ್ರಕಾರ ಸ್ವಲ್ಪ ಹಾಕ್ತೀನಿ. ಹ್ಞೂ ರೀ, ಸ್ವಲ್ಪ ಬೇಕ್ರಿ ರೀ ಸಿಂಧು. ಹಾ ಹಾ. ಇಲ್ಲ ಅಂದ್ರೆ ಕಷ್ಟ ಆಗ್ಬಿಡುತ್ತೆ. ಹೆಂಗ್ Correct. ತಿನ್ನೋದು? ಇಲ್ಲ ಇಲ್ಲ. ಯಾ. ಓಕೆ, ಇಷ್ಟಿರ್ಬೇಕು. ಕೊನೆ ಕ್ರೀಮ್ ಹಾಕ್ತೀನಲ್ಲ, ಆ ಅವಾಗ ತಿರ್ಗಾ ಕ್ರೀಮ್. ಗಟ್ಟಿ ಆಗುತ್ತೆ. ಯಾ. ಓಕೆ ಮೇಡಮ್. ಇನ್ನೊಂದ್ ಓಕೆ ಸ್ವಲ್ಪ ಓಕೆ ಓಕೆ ರೆಡಿ. ಇನ್ನೊಂದ್ ಸ್ವಲ್ಪ ಉಪ್ಪು ಹಾಕ್ತೀನಿ. ನೋಡ್ಬಿಡ್ರಿ ಉಪ್ಪು ಕರೆಕ್ಟ್ ಆಗಿದೆಯಾ ಅಂತ. ಹಾ ಹಾ. ಕರೆಕ್ಟ್ ಇದೆ ಉಪ್ಪು? ಗ್ಯಾರಂಟಿನಾ? Guarantee. ಉಪ್ಪು ಒಂದ್ ಕುದಿ ಬರ್ಲಿ, 2 ಮಿನಿಟ್ಸ್ ಅಷ್ಟೇನಾ? ಇನ್ನೇನು ಹಾಕ್ಬೇಕಾಗಿದೆ? ಕೆಲಸ ಇದೆಯಾ? ಇಲ್ಲ ಇಲ್ಲ, ಲಾಸ್ಟ್ ಅಲ್ಲಿ ಒಗ್ಗರಣೆ ಮಾಡಿ. ಇನ್ನೇನು ಫಸ್ಟ್ ಸ್ಟೇಜ್ ಅಲ್ಲಿ ಇದೀವಾ? ಇಲ್ಲ ಇಲ್ಲ, ಚಿಲ್ಲಿ ಲಾಸ್ಟ್ ಗಾರ್ನಿಶಿಂಗ್ ಮಾಡ್ರಿ. ಒಗ್ಗರಣೆಗೆ ಏನ್ ಬೇಕು ಹೇಳಿ, ಮಾಡ್ಕೊಳ್ಳಿ. ಯಾ. ಎಸ್. ಸ್ವಲ್ಪ ಎಣ್ಣೆ, ಸ್ವಲ್ಪ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಕೊಲ್ಲಾಪುರಿ ಅಂದ್ರೆ ಚಿಲ್ಲಿ ಈಸ್ ಅ ಮಸ್ಟ್. ಹೌದಾ? ಯಾ. ಓಹೋ. ಫಾರ್ ಓ, ಮೇಲ್ಗಡೆ ಚುಚ್ಚಕ ಯಾ. ಇನ್ನೇನ್ ಹಾಕ್ಬೇಕು ಇದಕ್ಕೆ? ಲಾಸ್ಟ್ ಅಲ್ಲಿ ಚೆನ್ನಾಗಿರಂಗಿದೆ ಗ್ರೇವಿ. ಲಾಸ್ಟ್ ಅಲ್ಲಿ ಕ್ರೀಮ್. ಸಾಕಾ? ಚೆನ್ನಾಗಿ ಬಂದಿದೆ ಅನ್ಕೊಂಡಿದೀನಿ. ನೋಡಿದ್ರೆ ಹಾ, ಕೆಲವು ಸರಿ ಕೆಲವ್ರು ಮಾಡ್ಬೇಕಾದ್ರೆ ಗೊತ್ತಾಗುತ್ತೆ ಇದು ಚೆನ್ನಾಗಿರುತ್ತೆ ಅಂತ. ಚೆನ್ನಾಗಿದೆ ಅನ್ಕೊಂಡಿದ್ದೀನಿ. ನೋಡೋಣ. ಚೆನ್ನಾಗಿರುತ್ತೆ ಸರ್, ಚೆನ್ನಾಗಿರುತ್ತಲ್ವಾ? ಡೆಫಿನೆಟ್ ಆಗಿ. ಓಕೆ, ಅದು ತುಂಬಾ ಇಂಪಾರ್ಟೆಂಟ್. ಅಷ್ಟೊಂದೆಲ್ಲ ಶ್ರಮ ಪಟ್ಟು ಮಾಡಿದಾಗ ಕರೆಕ್ಟ್. ಚೆನ್ನಾಗಿದೆ. ಓಕೆ, ಇದನ್ನ ಸರ್ವಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಬರ್ತೀನಿ. ಓಕೆ, ಏನ್ ಬೇಕು ಇವಾಗ ಇದಕ್ಕೆ? ಕರಿಬೇವು ಹಾಕ್ಬೇಕು ಅದಕ್ಕೆ? ಅಲ್ರಿ. ಹಾಕ್ರಿ, ಕರಿಬೇವು ಹಾಕ್ರಿ. ಸ್ವಲ್ಪ ಕರಿಬೇವು ಹಾಕ್ತೀನಿ. ಹಾಕ್ರಿ ರೀ. Okay. ಅದನ್ನ ಟೆಂಪರಿಂಗ್ ಮೇಲ್ ಹಾಕಿ. ಇದಕ್ಕೆ ಮೇಲ್ ಸ್ವಲ್ಪ ಗಾರ್ನಿಶಿಂಗ್. ಅಂಡ್ ಬೇಕಾದವರು ಡಾಬಾನಲ್ಲಿ ಇದನ್ನ ಹಿಂಗೆ ಸ್ಪ್ರಿಂಕಲ್ ಮಾಡಿ ಕೊಡ್ತಾರೆ. ಯಾವ ಡಾಬಾದಲ್ಲ? ಅಲ್ಲಿ ಮಹಾರಾಷ್ಟ್ರ. ಓ ಓ, ಹಿಂಗೆಲ್ಲ ಮಾಡ್ತಾರ ಚೇಷ್ಟೆಗಳವರು? ಹಾ, ಯಾ. ಗೊತ್ತಿಲ್ಲ ಬಿಡಿ ನಮ್ಗೆ. ಇವಾಗ ವೆಜ್ ಕೊಲ್ಲಾಪುರಿ ರೆಡಿ. ರೆಡಿ ಆಯ್ತಾ? ಯಾ. ವೆಜ್ ಕೊಲ್ಲಾಪುರಿ ಟೇಸ್ಟ್ ಮಾಡಿ ಹೇಳಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಅದ್ಭುತವಾಗಿ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಒಳ್ಳೆ ಪ್ರೊಸೀಜರ್ ಮಾಡಿದ್ದಾರೆ. ದಿಸ್ ಇಸ್ ಒರಿಜಿನಲ್ ವೆಜ್ ಕೊಲ್ಲಾಪುರಿನ ಮಾಡಿಕೊಟ್ಟಿದ್ದಾರೆ. ಇದನ್ನ ಯಾವ ರೀತಿ ಮಾಡಿದ್ರು ನಮ್ಮ ಸಿಂಧೂರು ಮತ್ತೊಮ್ಮೆ ತೋರಿಸ್ತಾ ಇದೀನಿ. ವೆಜ್ ಕೊಲ್ಹಾಪುರಿ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಈರುಳ್ಳಿ, ಟೊಮ್ಯಾಟೊ, ಗೋಡಂಬಿ, ಉಪ್ಪು ಹಾಕಿ ಹುರಿದು ಮಿಕ್ಸಿ ಜಾರ್ಗೆ ಹಾಕಿ ನೀರು ಸೇರಿಸಿ ರುಬ್ಬಿಕೊಳ್ಳಿ. ಬಾಣಲಿಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಕ್ಯಾರೆಟ್, ಆಲೂಗೆಡ್ಡೆ ಹಾಕಿ ಫ್ರೈ ಮಾಡಿ ತೆಗೆದಿಡಿ. ನಂತರ ಹುರುಳಿಕಾಯಿ, ಬಟಾಣಿ, ದಪ್ಪ ಮೆಣಸಿನಕಾಯಿ ಹಾಕಿ ಫ್ರೈ ಮಾಡಿ. ಆಮೇಲೆ ಪನ್ನೀರ್ ಹಾಕಿ ಹುರಿಯಿರಿ. ಬಾಣಲಿಗೆ ಬೆಣ್ಣೆ ಹಾಕಿ ಅದು ಕರಗಿದ ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಪಲಾವ್ ಎಲೆ, ರುಬ್ಬಿದ ಮಸಾಲೆ, ಅಚ್ಚ ಖಾರದ ಪುಡಿ, ಅರಿಶಿನ, ಜೀರಿಗೆ ಪುಡಿ, ಗರಂ ಮಸಾಲ, ಧನಿಯಾ ಪುಡಿ ಹಾಕಿ ಹುರಿದ ಎಲ್ಲಾ ತರಕಾರಿಗಳು, ನೀರು, ಉಪ್ಪು ಹಾಕಿ ಕುದಿಸಿ. ಚಿಕ್ಕ ಪ್ಯಾನ್ಗೆ ಎಣ್ಣೆ, ಒಣಮೆಣಸಿನಕಾಯಿ, ಕರಿಬೇವು ಹಾಕಿ ಒಗ್ಗರಣೆ ಮಾಡಿ ಹಾಕಿ ಮೇಲೆ ಫ್ರೆಶ್ ಕ್ರೀಮ್, ಕೊತ್ತಂಬರಿ ಸೊಪ್ಪು, ಸುಟ್ಟ ಹಪ್ಪಳ ಸೇರಿಸಿದರೆ ವೆಜ್ ಕೊಲ್ಹಾಪುರಿ ಸವಿಯಲು ಸಿದ್ಧ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸಿಂಧೂರು ಪೂನಾದಿಂದ ಬಂದಿದ್ದಾರೆ. ಪುಣೆಯಿಂದ ಬಂದು ನಮ್ಮ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂತಹ ಕೊಲ್ಹಾಪುರಿ ವೆಜ್ ಕೊಲ್ಹಾಪುರಿನ ಮಾಡಿ ತೋರಿಸಿದ್ದಾರೆ. ಡಾಬಾ ಸ್ಟೈಲ್ ವೆಜ್ ಕೊಲ್ಹಾಪುರಿ ತೋರಿಸಿದ್ದಾರೆ. ಟೇಸ್ಟ್ ಮಾಡೋದಾ? ಹಾ ಸರ್, ಮಾಡಿ. ಇದು ನಿಮ್ಮನ್ನ ಚಪಾತಿನ, ಪೂರಿನ, ಏನಿದು? ರೋಟಿನ, ಫುಲ್ಕಾನ? ಫುಲ್ಕ. ಇಷ್ಟು ಮನೆ ಮಾಡ್ಕೊಂಡು ತಿನ್ಬಿಟ್ರೆ ಈಚೆನೆ ಬರಲ್ಲ ಎಷ್ಟೋ ಜನ. ಕರೆಕ್ಟ್. ನಾವೇನ್ ನೋಡ್ತೀವಿ ಇಷ್ಟೊಂದೆಲ್ಲ ಹಾಕಿ ಮಾಡಿದಾಗ ಆ ಫ್ಲೇವರ್ ಬಂದಿರಬೇಕು. ವೆಜ್ ಕೊಲ್ಹಾಪುರಿ ಮಾಡಿದ್ವಪ್ಪ ನಮ್ಮಲ್ಲಿ ತುಂಬಾ ಚೆನ್ನಾಗಿ ಬಂತು ಅನ್ನೋ ತರ ಇರಬೇಕು. ನಂಗೆ ಎಲ್ಲರೂ ಕೇಳೋದು ಅದೇ ಪ್ರಶ್ನೆ, ಈ ಮಾಡಿದ್ವಲ್ಲ ಚೆನ್ನಾಗಿ ಮಾಡಿದ್ರಾ, ಚೆನ್ನಾಗಿ ಬಂದಿತ್ತಾ?
ಏನು ಉಪ್ಪು ಕಡಿಮೆ ಆದ ತಕ್ಷಣ ಅಥವಾ ಖಾರ ಜಾಸ್ತಿ ಆದ ತಕ್ಷಣ ಪ್ರಾಡಕ್ಟ್ ಚೆನ್ನಾಗಿಲ್ಲ ಅಂತಲ್ಲ, ಮಾಡಿರುವಂಥ ಕ್ರಮ ಚೆನ್ನಾಗಿರ್ಬೇಕು. ಕ್ರಮ ಚೆನ್ನಾಗಿತ್ತು ಅಂದರೆ ಅಡುಗೆ ಚೆನ್ನಾಗಿದ್ದೇ ಇರುತ್ತೆ. ಥ್ಯಾಂಕ್ ಯು ಮೇಡಮ್, ಸಕ್ಕತ್ತಾಗಿ ಮಾಡಿದ್ದೀರಾ, ಥ್ಯಾಂಕ್ ಯು. ಹೊಸೂರ ತಿಳ್ಸ್ಕೊಟ್ಟಿದ್ದೀರಾ, ಥ್ಯಾಂಕ್ ಯು. ನಿಮಗೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಯೂನಿಬಿಕ್ ಕುಕ್ಕೀಸ್ ಅವರು ಈ ಕುಕ್ಕೀಸನ್ನು ಕೊಡ್ತಾ ಇದ್ದಾರೆ ಥ್ಯಾಂಕ್ ಯು ಸರ್. ನಿಮ್ಗೋಸ್ಕರ. ಜೊತೆಗೆ ಮಯಾಸ್ ಅವರು ಬೇಲ್ ಬಾರನ್ನ ಕೊಡ್ತಾ ಇದ್ದಾರೆ. ಬೇಲ್ಪುರಿ ಇಷ್ಟನಾ? ಹಾಂ ಪುನಃ ಬೇಲ್ಪುರಿ ಸಿಗುತ್ತಾ? ಹಾಂ ಸರ್. ಎಲ್ಲ ತಿನ್ನಕೋಬೇಡಿ, ಆರೋಗ್ಯ ಹಾನಿ ಮಾಡ್ಕೋಬೇಡಿ. Okay. ಬೇಲ್ ಬಾರ್ ಅಂತೀನಿ. ಥ್ಯಾಂಕ್ ಯು. ಜೊತೆಗೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮುಳಿಯಾ ಜ್ಯುವೆಲರ್ಸ್ ಅವರು ನಿಮ್ಗೆ ಅದ್ಭುತವಾಗಿರುವಂತ ಒಂದು ಬೆಳ್ಳಿಯ ಶಿವಲಿಂಗವನ್ನು ಕೊಡ್ತಾ ಇದ್ದಾರೆ. Thank you. ಇದಲ್ಲದೆ ಮುಳಿಯಾ ಜ್ಯುವೆಲರ್ಸ್ ಅವರು ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರೆಲ್ಲ ತುಂಬಾ ಫೇಮಸ್. 1944ನೇ ಇಸ್ವಿಯಿಂದ ಓಪನ್ ಆದಂತಹ ಜ್ಯುವೆಲರಿ ಶಾಪು ಎಲ್ಲಾ ಕಡೆ ಇದೆ. ಬೆಂಗಳೂರಿನ ಡಿಕನ್ಸನ್ ರಸ್ತೆ ಮಣಿಪಾಲ್ ಸೆಂಟ್ರಲ್ ಕೂಡ ಇವ್ರ ಶೋರೂಮ್ ಇದೆ. ಏನ್ ಬೇಕಾದ್ರೆ ತೆಗೆಸ್ಕೋಬಹುದು. ಥ್ಯಾಂಕ್ ಯು ಸರ್. ಖಂಡಿತ ಸಂತಾನ ಮಾತ್ರ. ಖಂಡಿತ. ಥ್ಯಾಂಕ್ ಯು ಮೇಡಮ್. Thank you. ವೆಜ್ ಬೇಕಲ್ಲ? ವೆಜ್ ರೆಸಿಪಿ ಕನ್ನಡ ಓದಕ್ ಬರ್ತಾ? ಹಾಂ ಇಲ್ಲಿದ್ದವರಲ್ಲ, ಸಕ್ಕತ್ತಾಗಿದೆ ವೆಜ್ ರೆಸಿಪಿ ಪುಸ್ತಕ. I'm very ಓದ್ಕೊಳ್ಳಿ, ಮಾಡ್ಕೊಳ್ಳಿ. ಖಂಡಿತ. ಥ್ಯಾಂಕ್ ಯು. ಸಂತಾನಮ್ ಅವ್ರಿಗೆ ಮಾಡ್ಕೊಡಿ. ಖಂಡಿತ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಡಾಕ್ಟ್ರು, ಬಾಂಬೆಯಿಂದ ಬಂದಿದ್ದಾರೆ. ಮುರಳಿ ಅವರೇ, ನಮಗೊಂದು ಅವಕಾಶ ಕೊಡಿ, ನಾವು ಬಾಂಬೆ ಅವರು ಅಡಿಗೆ ಮಾಡಿ ತೋರಿಸ್ತೀವಿ ಒಗ್ಗರಣೆ ಡಬ್ಬಿಲಿ ಅಂತ. ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು ಗೊತ್ತಾಗಿಲ್ಲ? ವಿಮ್ಲಾ ಅಂತ. ವಿಮ್ಲಾ ಅವರು ಎಲ್ಲಿರೋದು ಬಾಂಬೆನಲ್ಲಿ? ಬಾಂಬೆನಲ್ಲಿ ನ್ಯೂ ಬಾಂಬೆ, ನವಿ ಮುಂಬೈ. ನವಿ ಮುಂಬೈಲಿ ಇದ್ದೀರಾ? ಹೌದು ಸರ್. ಓಕೆ, ನವಿ ಮುಂಬೈಗೂ ಮುಂಬೈಗೆ ಎಷ್ಟು ದೂರ ಆಗುತ್ತೆ? ಒಂದು ಆಕ್ಚುಲಿ 30-35 ಕಿಲೋಮೀಟರ್ ಆಗ್ಬೋದು. ಅಯ್ಯೋ, ಬರಕ್ಕೆ ಆಗಲ್ಲ ಈ ಕಡೆ ನೀವು? ಪ್ರಾಪರ್ ಇಲ್ಲ, ಆಗತ್ತೆ ಒಂದು 45 ಮಿನಿಟ್ಸ್ ಅಷ್ಟರಲ್ಲಿ ಹೊರಟೋಗ್ಬೋದು ನಾವು. ಹೌದೇನು? ಕನೆಕ್ಟಿವಿಟಿ ಇದೆ. ಓಕೆ ಓಕೆ. ಹೆಂಗೆ ದೂರ ಅನ್ಸಲ್ಲ ನಮ್ಗೆ. ಇಲ್ಲಿಂದ ಬನಶಂಕರಿಯಿಂದ ಮೆಜೆಸ್ಟಿಕ್ ಹೋಗಕ್ಕಿಂತ ಬೇಗ ಹೋಗ್ಬೋದು ಒಂದೊಂದ್ಸರಿ. ನೀವೀಗ ಅನ್ಸುತ್ತೆ ಇವಾಗ ಬಂದ್ಮೇಲೆ. ಎಷ್ಟು ವರ್ಷ ಆಯ್ತು ನೀವು ಬಾಂಬೆಗೆ ಹೋಗಿ? 18 ವರ್ಷ ಆಗ್ತದೆ ಬಾಂಬೆಲೆ ಇದ್ಬಿಟ್ಟಿದ್ದೀರಾ? ಅಲ್ಲೇ. ಓಕೆ, ಹೆಂಗಿದೆ ಬಾಂಬೆ ಬಿಸಿ ಜೀವನ? ಚೆನ್ನಾಗಿದೆ ಸರ್. ತುಂಬಾ ಆರ್ಗನೈಸ್, ಸಿಸ್ಟಮ್ಯಾಟಿಕ್ ಅಂತ ಅನ್ಸಕ್ ಶುರು ಆಗಿದೆ ನಮ್ಗೆ. ಹೌದಾ? ಹೌದು. ಎಲ್ಲಾದ್ರೂ ಯಾವುದೇ ವಿಷಯದಲ್ಲಿ ಕ್ಲಿನಿಕ್ ಎಲ್ಲಿ ಉಂಟು ಡಿಸಿಪ್ಲಿನ್ ನಿಮ್ದು? ಇದೆ. ಅಲ್ಲಿ ಒಂದು ಪಾಲಿಕ್ಲಿನಿಕ್ ಅಲ್ಲಿ ನಾನು ನಂದೊಂದು ಸೆಪರೇಟ್ ಟೈಮ್ ಅಲ್ಲಿ ನಾನು ಪ್ರಾಕ್ಟೀಸ್ ಮಾಡ್ತೀನಿ. ಓಕೆ ಓಕೆ. ನಮ್ಮ ಕಾರ್ಯಕ್ರಮಕ್ಕೆ ಬಂದು ಏನ್ ಮಾಡ್ತಾ ಇದ್ದೀರಾ ಡಾಕ್ಟ್ರೆ ಬಾಂಬೆಯಿಂದ ಬಂದು? ಹೇಳಿ. ಒಂದು ಸೈಡ್ ಡಿಶ್ ಚಪಾತಿ ಅಥವಾ ಪೂರಿ ಜೊತೆ ತಿನ್ನುವಂಥದ್ದು ಪಾಲಕ್ ಚನಾ ಮಸಾಲ ಅಂತ ಮಾಡ್ತೀನಿ. ಪಾಲಕ್ ಚನ್ನಾ ಮಸಾಲ ಮಾಡಕ್ಕೆ ಏನೇನ್ ತಂದಿದ್ದೀರಾ ಡಾಕ್ಟರ್? ಡಾಕ್ಟರ್ ನಿಮ್ ಪೂರ್ತಿ ಹೆಸರು ಹೇಳಿಲ್ಲ. ಡಾಕ್ಟರ್ ವಿಮ್ಲಾ ಜಿಪಿ. ಡಾಕ್ಟರ್ ವಿಮ್ಲಾ ಜಿಪಿ ಅವರೇ, ಏನೇನ್ ತಂದಿದ್ದೀರಾ ಹೇಳ್ಬಿಡಿ ಒಂದ್ಸರಿ. ಪಾಲಕ್ ಚೆನ್ನ ಮಸಾಲ ಬೇಕಾಗುವ ಸಾಮಗ್ರಿಗಳು: ಪಾಲಕ್ ಸೊಪ್ಪು, ಕಾಬೂಲು ಕಡಲೆಕಾಳು, ಈರುಳ್ಳಿ, ಬೆಳ್ಳುಳ್ಳಿ, ಹಸಿ ಮೆಣಸಿನಕಾಯಿ, ಟೊಮ್ಯಾಟೊ, ಬದನೆಕಾಯಿ, ಜೀರಿಗೆ, ಚಕ್ಕೆ, ಲವಂಗ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ, ಗರಂ ಮಸಾಲ, ಕೊತ್ತಂಬರಿ ಸೊಪ್ಪು, ಉಪ್ಪು, ಬೆಣ್ಣೆ, ಎಣ್ಣೆ. ಓಕೆ, ಅದೆಲ್ಲ ಶುರು ಮಾಡಬಹುದಾ? ಸಾಕಲ್ಲ ಇಷ್ಟು ಗ್ರೇವಿಗೆ? ಸಾಕು ಸರ್. ಮೊದಲು ಮಸಾಲೆಗೆ ಮಾಡ್ಕೊಳ್ಳಿ ಇದೊಂದು ಸ್ವಲ್ಪ ಎಣ್ಣೆ ಹಾಕಿ. ಓಕೆ ಮೇಡಮ್, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಸ್ವಲ್ಪ ಸರ್. ಓಕೆ ಮೇಡಮ್, ಇದೇನ್ ಮಾಡ್ತೀರಾ ಇದಕ್ಕೆ? ಇದು ಗ್ರೇವಿಗೆ ಸ್ಪೆಷಲ್ ಟೈಪ್ ಆಫ್ ಗ್ರೇವಿಗೆ ಬದನೆಕಾಯಿ ಹಾಕೋತಾ ಇದ್ವಿ. ಓಕೆ, ಇದು ಗ್ರೇವಿಗೆ ಮಸಾಲಾಗೆ. ಓಕೆ, ಏನದು? ಇದು ಈರುಳ್ಳಿ ಹಾಕೋತಾ ಇದೀನಿ. ಎಸ್ ಡಾಕ್ಟ್ರೆ? ಈರುಳ್ಳಿ ಒಂದು ಈರುಳ್ಳಿ ಆದ್ರೆ ಸಾಕು. ಓಕೆ, ಎಷ್ಟು ಜನ ಮಕ್ಕಳು ಡಾಕ್ಟರ್ಗೆ? ಇಬ್ರು ಸರ್. ಬೆಳ್ಳುಳ್ಳಿ ಹಾಕ್ತಾ ಇದೀನಿ. ಎಸ್. ಆಮೇಲೆ ಹಸಿ ಮೆಣಸಿನಕಾಯಿ ಎಸ್. 3 ಹಾಕೊಂಡು ರುಬ್ಕೊತೀವಿ. ರುಬ್ಕೊಳ್ಳಿ. ಓಕೆ, ವಿಶೇಷವಾದ ಬದನೆಕಾಯಿ ಇದು. ಈ ಬದನೆಕಾಯಿನಲ್ಲಿ ಹುರ್ಕೊಳ್ತಾ ಇದೀವಿ ಎಣ್ಣೆನಲ್ಲಿ. ಅಲ್ಲಿ ಮಸಾಲ ರೆಡಿ ಆಗಿದೆ. ಓಕೆ ಸರ್, ಆಲ್ಮೋಸ್ಟ್ ಆಯ್ತು ಅನ್ಸುತ್ತೆ. ಥ್ಯಾಂಕ್ ಯು. ಆಗಿದೆ 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 ಅಲ್ಲ? ಓಕೆ, ಆಗಿದೆ ಆಗಿದೆ. ಬೆಂದಿದೆ, ಚೆನ್ನಾಗಿ ಬೆಂದಿದೆ. ಆಫ್ ಮಾಡಿ. ಆಫ್ ಮಾಡೋಣ? ಆಫ್ ಮಾಡಿ. ಅಲ್ಲ, ಇದನ್ನ ಗ್ರೈಂಡ್ ರುಬ್ಕೋಬೇಕಾ? ಇದು ಮಾತ್ರ ತಗೊಂಡ್ಬಿಡ್ತೀನಿ. ತಗೊಂಬಿಡಿ. ರುಬ್ಕೊಂಡ್ಬಿಡ್ತೀರಾ ಇದನ್ನ? ಹೌದು, ಇದು ಟೊಮ್ಯಾಟೊ ಜೊತೆ ರುಬ್ತೀವಿ. ಓ, ಈ ಬದನೆಕಾಯಿನಾ? ಬದನೆಕಾಯಿ ಓಹೋ, ನೀವು ತಿಂದಿರಲ್ಲ ಅನ್ಸುತ್ತೆ, ಗೊತ್ತಿಲ್ಲ. ಇಲ್ಲ, ನಾವು ನೋಡಿಲ್ಲ. ಗೊತ್ತಾಗತ್ತೆ, ಇವಾಗ ಮಾಡಿದ್ರೆ ಗೊತ್ತಾಗತ್ತೆ ಬಿಡಿ. ಫಸ್ಟ್ ಟೊಮೆಟೊ, ಓಕೆ. ನಂತರ ಹುರಿದಂತ ಎಣ್ಣೆಲಿ ಚೆನ್ನಾಗಿ ಹುರಿದಂತ ಬದನೆಕಾಯಿ. ಒಂಥರ ಅದು ಬಿಳಿ ಬದನೆಕಾಯಿ, ಚಿಕ್ಕ ಚಿಕ್ಕ ಬದನೆಕಾಯಿ ಸಿಗುತ್ತೆ. ಬಿಳಿ ಬದನೆಕಾಯಿ. ಬದನೆಕಾಯಿ ಮತ್ತೆ ಟೊಮೆಟೊ ಎರಡನ್ನೂ ರುಬ್ಕೊಂಡ್ಬಿಟ್ಟಿದೀವಲ್ಲ? ಹೌದು ಸರ್. ಓಕೆ ಓಕೆ ಸರ್, ನಿಮ್ದು 500 ಎಪಿಸೋಡ್ ಆಗಿದ್ದಕ್ಕೆ ಕಂಗ್ರಾಟ್ಸ್. ಥ್ಯಾಂಕ್ ಯು ಮೇಡಮ್, ಬಹಳ ಥ್ಯಾಂಕ್ ಯು. ಖುಷಿ ಆಯ್ತು. ಅಲ್ಲ, ನೀವೆಲ್ಲ ಚೆನ್ನಾಗಿ ಬಂದು ಅಡುಗೆ ಮಾಡಿದಕ್ಕೆ ನಾವು 500 ಎಪಿಸೋಡ್ ಮಾಡಕ್ಕಾಯ್ತು. ಹಾಗೆ ಬನ್ನಿ ಸರ್. 500 ಎಪಿಸೋಡ್ ಆಗ್ತಾಯಿತ್ತು. ಆಗತ್ತೆ. ಹಾಗೆ ಸ್ವಲ್ಪ ಔಟ್ಡೋರ್ ಬನ್ನಿ. ನಮ್ಮ ಮೈಸೂರೆಲ್ಲ ಹೋಗಿದ್ರೆ ನೀವು ನೋಡಿದ್ದೀವಿ. ಮೈಸೂರೆಲ್ಲ ಹೋಗಿದ್ದೀವಿ. ಬಾಂಬೆಲ್ಲ ನೀವು ಕರ್ಸ್ಕೊಂಡ್ರೆ ಬರ್ತೀವಿ. ಖಂಡಿತ ಕರ್ಸ್ಕೊತೀವಿ ಸರ್. ಎಸ್ ಮೇಡಮ್. ಓಕೆ, ರೆಡಿ. ಸ್ವಲ್ಪ ಬೆಣ್ಣೆ. ಇದಕ್ಕ ಬೆಣ್ಣೆ 1-2 ಚಮಚ ಎಣ್ಣೆ. ರಜಾಕ್ ಬಂದಿರೋದಾ ಬೆಂಗಳೂರಿಗೆ? ಹೌದು ಸರ್, ರಜಕ್ಕೆ. ಅತ್ತೆ ಮಾವ ಇಲ್ಲೇ ಇದ್ದಾರೆ. ಹೌದಾ? ಅಪ್ಪ ಅಮ್ಮ ಇಲ್ಲೇ ಇದ್ದಾರೆ. ರಮೇಶ್ ಅವ್ರು ಏನ್ ಮಾಡ್ತಾರೆ? ರಮೇಶ್ ಅವರು ಬಾಂಬೆನಲ್ಲಿ ಅವರು ಹೈಡ್ರೋಗ್ರಾಫಿಕ್ ಸರ್ವೆ ಇರೋದು. ಓ, ಸಮುದ್ರದ ಮೇಲೆ ಸರ್ವೆ ಮಾಡೋದು. ನೋಡಿದ್ರಾ? ಸೊ ನಾವು ಅಲ್ಲೇ ಇರ್ಬೇಕಾಗತ್ತೆ.
ಏನದು? ಇದು ಜೀರಿಗೆ ಸರ್. ಎಸ್. ಜೀರಿಗೆ ಹಾಕ್ತಾ ಇದ್ದೀನಿ. ಓಕೆ. ಒಂದ್ 2 ಲವಂಗ, 2 ಓಕೆ. ಅಷ್ಟೇ. ಮತ್ತೊಂದು ಚಿಕ್ಕದು ಇದು ದಾಲ್ಚಿನ್ನಿ. ಓಕೆ ಮೇಡಮ್. ಇಷ್ಟು ಹಾಕಿದ್ರೆ ಚಕ್ಕೆ ಲವಂಗ. ಚಕ್ಕೆ ಮತ್ತೆ ಲವಂಗ. ಓಕೆ. ಈರುಳ್ಳಿದು ಮಸಾಲ. ಮಸಾಲ ಫ್ರೈ ಮಾಡಿ. ಎಸ್. ಓಕೆ. ಹಸಿ ವಾಸನೆ ಹೋಗೋ ತನಕ ಫ್ರೈ ಆಗಬೇಕಾ? ಹೌದು ಸರ್. ನೈಸ್. ಏನ್ ಮಾಡ್ತೀರಾ ಫ್ರೀ ಟೈಮಲ್ಲಿ ಡಾಕ್ಟ್ರೆ? ಸ್ವಲ್ಪ ಫ್ರೀ ಟೈಮ್ ಕಷ್ಟ ಸಿಗೋದು. ಓಕೆ. ಆದ್ರೂ ಸ್ವಲ್ಪ ಸಿಕ್ಕಿದಾಗ ಸ್ವಲ್ಪ ಆಕ್ಟಿವಿಟೀಸ್, ಈಗ ಕನ್ನಡ ಸಂಘದಲ್ಲೂ ಇರ್ತೀವಿ. ಅಲ್ಲಿನ ಒಂದು ಕೆಲವಾರು ಕನ್ನಡ ಗೀತೆಗಳು ಮತ್ತೆ ಸ್ವಲ್ಪ ಸ್ಪಿರಿಚುವಲ್, ಹೌದಾ? ಅದನ್ನು ಒಂದ್ ಸ್ವಲ್ಪ ಇನ್ವಾಲ್ವ್ ಆಗಿರ್ತೀವಿ. ಭಕ್ತಿ ಗೀತೆಗಳು, ಭಜನ್ಸ್. ಓಕೆ. ಹಾಡ್ಗಿಡ್ ಆಡ್ತೀರಾ? ಭಜನ್ಸ್ ಒಂದ್ ಸ್ವಲ್ಪ ಕಲ್ತಿದ್ದೀನಿ ಸರ್. ಕಲ್ತಿದ್ದೀರಾ? ಆಡ್ಬೋದಾ? ನಾವು ಆಡ್ಬೋದು, ನೀವು ಕೇಳ್ಬೋದಾ ಅಂತ ನೋಡಿ. ಹಾಡ್ತೀನಿ, ಕೇಳಿ ನೋಡಿ ಸರ್. ಓಕೆ ಓಕೆ, ಹಾಡಿ ಮೇಡಮ್, ಪರವಾಗಿಲ್ಲ, ನೋ ಪ್ರಾಬ್ಲಮ್, ಹಾಡಿ. ದುರ್ಗಾ ಭವಾನಿ ಮಾ ಜಯ ಜಯ ಕಾಳಿ ಮಾ, ಪರಮ ಶಿವಾನಿ ಮಾ ಜಯ ಜಯ ಕಾಳಿ ಮಾ, ಜಗದೋದ್ಧಾರಿಣಿ ಮಾ ಜಯ ಜಯ ಕಾಳಿ ಮಾ, ದುರ್ಗಾ ಭವಾನಿ ಮಾ ಜಯ ಜಯ ಕಾಳಿ ಮಾ. ಸಕ್ಕತ್ತಾಗಿ ಆಡ್ತೀರಾ ಡಾಕ್ಟ್ರೆ? ಇನ್ನೇನ್ ಬೇಕು? ಇಷ್ಟ ಆಡಿದ್ರೆ ಸಾಕು, ಕಚೇರಿನೇ ಕೊಡ್ಬೋದು. ಇಲ್ಲ ಸರ್. ಹಾಕಿ ಮೇಡಮ್. ಓಕೆ. ನೆಕ್ಸ್ಟ್ ಕೆಂಪುದು ಟೊಮೆಟೊ ಮತ್ತೆ ಬದನೆಕಾಯಿ ಎರಡು ರುಬ್ಕೊಂಡಿರೋದು. ಹೌದು. ಟೊಮೆಟೊ ಬದನೆಕಾಯಿಯ ರುಬ್ಬಿರುವಂತ ಮಿಶ್ರಣನೂ ಕೂಡ ಇದಕ್ಕೆ ಹಾಕಿದೀವಿ. ಎಸ್ ಮೇಡಮ್. ನೆಕ್ಸ್ಟ್ ಒಂದ್ 2 ನಿಮಿಷ ಅದು ಹಸಿ ವಾಸನೆ ಹೋಗ್ಬಿಟ್ಟಿಲ್ಲ? ಹಸಿ ವಾಸನೆ ಹೋಗ್ಬಿಡ್ಲಿ. ಪಾಲಕ್ ಅಂದ್ರೆ ಎಲ್ಲರೂ ರುಬ್ಬಿಡ್ತಾರೆ. ಏನ ಪಾಲಕ್ ಸೊಪ್ಪು? ಪಾಲಕ್ ಮೋಸ್ಟ್ಲಿ ಯಾವಾಗ್ಲೂ. ಓಕೆ. ನೀವು ರುಬ್ಬಲ್ಲ? ನಾವು ರುಬ್ಬಲ್ಲ, ಅದ್ರ ಫುಲ್ ವಿಟಮಿನ್ ಹಂಗೆ ಇರುತ್ತೆ ಅಂತ ಕೊನೆಯಲ್ಲಿ ಆಡ್ ಮಾಡೋದು. ಓಕೆ ಮೇಡಮ್. ಓಕೆ, ಹಾಕೋಬಹುದು. ಇನ್ನೇನು ಹಾಕಿದ್ರೆ ಹಾಕೋಬಹುದು. ಇದು ಅಚ್ಕಾರದ ಪುಡಿ. ಅಚ್ಕಾರದ ಪುಡಿ. ಓಕೆ. ಸ್ವಲ್ಪ ಖಾರ ಆಗ್ಬೋದು. ಆಮೇಲೆ ಧನಿಯಾ ಪೌಡರ್. ಓಕೆ. ಸ್ವಲ್ಪ ಜಾಸ್ತಿ ಖಾರ ಪುಡಿಗಿಂತ. ಓಕೆ. ನೆಕ್ಸ್ಟು ಆಮೇಲೆ ಜೀರಿಗೆ ಪುಡಿ. ಜೀರಿಗೆ ಪುಡಿ ಸ್ವಲ್ಪ ಸಾಕು, ಜೀರಿಗೆ ಹಾಕಿದ್ದೀನಿ ಒಗ್ಗರಣೆಗೆ. ಓಕೆ. ಇದು ನೆಕ್ಸ್ಟ್ ಗರಂ ಮಸಾಲ. ಎಸ್. ಓಕೆ. ಉಪ್ಪು ಹಾಕ್ಬಿಡಿ. ಹಾಕಿ. ಚೆನ್ನಾಗಿ ಮತ್ತೆ ಬೇಯಿಸ್ಕೊಳ್ಳುವಾಗ ಸ್ವಲ್ಪ ಉಪ್ಪು ಹಾಕಿದ್ದೀರಾ? ಹಾಕಿದ್ದೀನಿ, ಸ್ವಲ್ಪ ಕಮ್ಮಿನೇ ಇದೆ. ಓಕೆ. ಸೊ ಚೆನ್ನಾಗಿ ನೆನೆಸ್ಕೊಂಡು 2 ವಿಷಲ್ ಕೂಗಿಸ್ಕೊಂಡು ತಂದಿರೋಂಥ ಹೌದು ಚೆನ್ನ. ಸರ್. ಚೆನ್ನಾಗಿ ಬೇಯಬೇಕದು. ನೆನೆಸಿಲ್ಲ ಅಂದ್ರೆ ಒಂದು 6-7 ವಿಷಲೇ ಮಾಡಬೇಕು. ಪರವಾಗಿಲ್ವಾ? ಹಾ, ಪರವಾಗಿಲ್ಲ. ಗ್ರೇವಿ ಘಮ ನೀವು ಗೊತ್ತಾಗ್ತದೆ. ಮಾಸ್ಟರ್ ಇರ್ತೀರ ಇಷ್ಟರಲ್ಲಿ. ದಿನ ಮಾಡಿ. ಹಾಕೋಬೋದು, ಹಾಕೊಳ್ಳಿ. ಓಕೆ. ಸ್ವಲ್ಪ ನೀರು ಹಾಕೊಳ್ಳಿ. ಕುಕಿಂಗ್ ಶೋನಲ್ಲಿ ಮುರಳಿ ಅವ್ರು ಬಂದ್ಮೇಲೆ ಒಂದು ರೆವಲ್ಯೂಷನ್. ಯಾಕೆ ಮೇಡಮ್? ಪ್ರೀ ಮುರಳಿ, ಪೋಸ್ಟ್ ಮುರಳಿ ಅಂತ. ತುಂಬ ಇನ್ಫಾರ್ಮಲ್ ಇರ್ತೀರ, ಅಂದ್ರೆ ತುಂಬ ಫಾರ್ಮಲ್ ಇಲ್ಲ, ಒಂಥರ ಟೈಟ್ ಥರ ಇಲ್ಲ. ತುಂಬ ಬೇಗ ಎಲ್ಲರ ಜೊತೆ ಮಿಕ್ಸ್ ಆಗ್ತೀರಾ. ಸೊ ಗೃಹಿಣಿಯರಿಗೆ ಈಸಿ ಅನ್ಸ್ಬೋದು, ಗೊತ್ತಿಲ್ಲ ಮಾಡೋದು. ಥ್ಯಾಂಕ್ ಯು ಡಾಕ್ಟ್ರೆ. ಇದನ್ನ ಹಾಕ್ಬಿಡಿ. ಹಾಕಿ ಹಾಕಿ. ಪಾಲಕ್ ಅಲ್ಲ ಇದು? ಪಾಲಕ್ ಸೊಪ್ಪು ಚೆನ್ನಾಗಿ ತೊಳೆದು. ಓಕೆ. ಇದು ಬಿಸಿಗೆನೆ ಸುಮಾರು ಬೇಯ್ಬೋದು. ಓಕೆ. ಮುಚ್ಬೋಣ ಸ್ವಲ್ಪ? ಮುಚ್ಬೋದು ಸರ್. ಓಕೆ ಮೇಡಮ್, ಎಲ್ಲ ಆಯ್ತಾ? ಎಲ್ಲ ಆಗಿದೆ ಸರ್. ಎಲ್ಲ ಆಗಿದೆಯಾ? ಬೆಂದ್ಬಿಟ್ಟಿದೆ. ಆಫ್ ಮಾಡೋದಾ? ಪಾಲಕ್ ಬಂದಿದೆ, ಆಫ್ ಮಾಡೋದು ಅಷ್ಟೇ. ಅಲ್ಲ, ಪಾಲಕ್ ತುಂಬ್ಸ್ ಹಾಕಿದ್ವಿ ನಾವು. ಹೌದು, ಎಲ್ಲ ಹಿಂಗಾಗ್ಬಿಡಿದೆ ನೋಡಿ. ಬಿಸಿಗೆನೆ ಅದು. ಎಸ್ ಮೇಡಮ್. ಸೊ ಅದ್ರಲ್ಲೆಲ್ಲ ಸತ್ತು ಹಾಗೆ ಇರುತ್ತೆ. ಓಕೆ ಮೇಡಮ್. ಒಂಚೂರು ಮೇಲ್ಗಡೆ ಹಾಕಿ ಮೇಡಮ್, ಗಿಡ ಬೆಳೆಸಿ. ಇಲ್ಲ, ಸ್ವಲ್ಪ ನಿಮಗೋಸ್ಕರ ಪಾಲಕ್ ಚೆನ್ನ ಮಸಾಲ. ಥ್ಯಾಂಕ್ ಯು. ರೋಟಿ ಮತ್ತೆ ಪೂರಿ 2 ಮಾಡ್ಕೊಂಡ್ ಬಂದಿದ್ದೀನಿ. ಯಾವ್ದು ಯಾವ್ದ್ರ ಜೊತೆ ಆದ್ರೂ ತಿಂದು. ಓಕೆ, ಡಾಕ್ಟ್ರು ಬಾಂಬೆಯಿಂದ ಬಂದಿದ್ದಾರೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಅದ್ಭುತವಾಗಿರುವಂತ ಒಂದು ಪಾಲಕ್ ಚೆನ್ನ ಮಸಾಲ ಮಾಡಿ ತೋರಿಸಿದ್ದಾರೆ. ರೊಟ್ಟಿನೂ ಕೊಟ್ಟಿದ್ದಾರೆ, ಚಪಾತಿನೂ ಕೊಟ್ಟಿದ್ದಾರೆ. ಎಲ್ಲದಕ್ಕೂ ಕಾಂಬಿನೇಷನ್ ಸೂಟ್ ಆಗುತ್ತೆ. ನೀವು ಯಾವ್ದ್ರಲ್ಲಿ ಬೇಕಾದ್ರೂ ಟೇಸ್ಟ್ ಮಾಡಿ ಅಂತ. ಇದು ಗುರುವಾರದ ಗೃಹಿಣಿಯರ ವಿಶೇಷವಾದಂತ ಕಾರ್ಯಕ್ರಮ. ನಮ್ಮ ಡಾಕ್ಟರ್ ಇದನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ಪಾಲಕ್ ಚೆನ್ನ ಮಸಾಲ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಈರುಳ್ಳಿ, ಬೆಳ್ಳುಳ್ಳಿ, ಹಸಿ ಮೆಣಸಿನಕಾಯಿ ಹಾಕಿ ರುಬ್ಬಿ ನೀರು ಸೇರಿಸಿ ಗ್ರೈಂಡ್ ಮಾಡಿ.
ಬಾಣಲಿಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಬದನೆಕಾಯಿ ಹಾಕಿ ಫ್ರೈ ಮಾಡಿಕೊಳ್ಳಿ. ಮಿಕ್ಸಿ ಜಾರ್ಗೆ ಟೊಮ್ಯಾಟೊ, ಫ್ರೈ ಮಾಡಿದ ಬದನೆಕಾಯಿ ಹಾಕಿ ರುಬ್ಬಿಕೊಳ್ಳಿ. ಒಂದು ಬಾಣಲಿಗೆ ಎಣ್ಣೆ, ಬೆಣ್ಣೆ ಹಾಕಿ ಅದು ಕರಗಿದ ಮೇಲೆ ಜೀರಿಗೆ, ಲವಂಗ, ಚಕ್ಕೆ, ರುಬ್ಬಿದ ಮಸಾಲೆ, ರುಬ್ಬಿದ ಟೊಮ್ಯಾಟೊ ಬದನೆಕಾಯಿ ಮಿಶ್ರಣ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ, ಗರಂ ಮಸಾಲ, ಉಪ್ಪು ಹಾಕಿ ಕುದಿಸಿ ಬೇಯಿಸಿದ ಕಾಬೂಲು ಕಡಲೆಕಾಳು, ನೀರು, ಪಾಲಕ್ ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಕಿ ಕುದಿಸಿದರೆ ಪಾಲಕ್ ಚೆನ್ನ ಮಸಾಲ ಸವಿಯಲು ಸಿದ್ಧ. ಓಕೆ ಡಾಕ್ಟ್ರೆ, ಟೇಸ್ಟ್ ಮಾಡೋಣ. ಮಾಡಿ ಸರ್ ದಯವಿಟ್ಟು. ಚೆನ್ನಾಗಿದೆ ಗ್ರೇವಿ, ಬಾಂಬೆ ಗ್ರೇವಿ. ಇದು ಬೇರೆ ರುಚಿನೇ, ಪೂರ್ತಿಯಾಗಿ ಬೇರೆ ರುಚಿ ಇದು. ಹೌದಾ? ಒಂದು ನಿಮ್ಗೊಂದು ನಮ್ಮಲ್ಲಿ ಮಾಡಲ್ಲ. ಹೌದಾ? ಬದನೆಕಾಯಿ ಗೊತ್ತಾಗತ್ತಾ? ಇಲ್ಲ ಅಲ್ಲ. ಎರಡಕ್ಕೂ ಚೆನ್ನಾಗಿದೆ. ಥ್ಯಾಂಕ್ ಯು. ಚೆನ್ನಾಗಿದೆ ಮೇಡಮ್, ಅದ್ಭುತವಾಗಿದೆ. ಥ್ಯಾಂಕ್ ಯು ಸರ್. ಓಕೆ ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಎಂಡೂರ ಹೋಮ್ ಅಪ್ಲಯನ್ಸಸ್, ಸಂಪಂಗಿ ರಾಮನಗರ, ಬೆಂಗಳೂರು ಇವರ ಆಕರ್ಷಕ ಬಹುಮಾನ ನಿಮಗೋಸ್ಕರ. ಥ್ಯಾಂಕ್ ಯು. ಯೂನಿಬಿ ಕುಕೀಸ್. ಕುಕೀಸ್ ಅಲ್ಲಿ ಒಂದೇ ಒಂದು ಹೆಸರು, ಯೂನಿಬಿ ಕುಕೀಸ್. ಇವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಹುಮಾನಗಳನ್ನ ಕೊಡ್ತಾ ಇದ್ದಾರೆ. ಯೂನಿಬಿ ಕುಕೀಸ್ ನಿಮಗೋಸ್ಕರ. ಥ್ಯಾಂಕ್ ಯು. ಬೇಲ್ ಬಾರ್ನ ಕೊಡ್ತಾ ಇದ್ದಾರೆ. ಬೇಲ್ ಪುರಿ ಇಷ್ಟಪಡೋರು ರಸ್ತೆ ಬದಿಯಲ್ಲಿ ತಿನ್ನೋದು ಬೇಡ, ಬೇಲ್ ಬಾರ್ನ ತಿನ್ಲಿ ಅಂತ ಮೈಯಸ್ ಅವರು ಬೇಲ್ ಬಾರ್ನ ಕೊಡ್ತಾ ಇದ್ದಾರೆ. ಜೊತೆಗೆ ಶ್ರೀನಿಧಿ ಪಬ್ಲಿಕೇಶನ್ ಅವರು ಒಗ್ಗಂಡಬಿ ಪುಸ್ತಕ ಕೊಡ್ತಾ ಇದ್ದಾರೆ. ಡಾಕ್ಟರ್ ಒಳ್ಳೆ ಅಡಿಗೆಗಳನ್ನ ಮಾಡ್ಕೊಂಡು ರುಚಿ ರುಚಿಯಾಗಿ ತಿನ್ಲಿ ಅಂತ ನಮ್ಮ ಪುಸ್ತಕ. ಇದು ಬಹಳ ಒಳ್ಳೇದು. ಪ್ರತಿ ಸಾರಿ ಕಂಪ್ಯೂಟರ್ ಓಪನ್ ಮಾಡಿ ಯೂಟ್ಯೂಬ್ ನೋಡೋ ಗೋಜಿಲ್ಲ. ಸೊ ಎಲ್ಲಾದ್ರೂ ಕೂತ್ಕೊಂಡು ಮಾಡ್ಕೊಂಡು ಎಲ್ಲಾನು ನಾವು ಓದ್ಕೋಬಹುದು. ಥ್ಯಾಂಕ್ ಯು. ತುಂಬಾ ಒಳ್ಳೇದು ಸರ್. ತುಂಬಾ ಥ್ಯಾಂಕ್ಸ್. ನಾವು ರಾಜ್ಯದಲ್ಲಿ ಬಂದಾಗ ಅವಕಾಶ ಕೊಟ್ಟಿದ್ದು ತುಂಬಾ. ಥ್ಯಾಂಕ್ ಯು ಡಾಕ್ಟ್ರೆ. ಥ್ಯಾಂಕ್ ಯು ಡಾಕ್ಟ್ರೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಅದ್ಭುತವಾದ ಅಡಿಗೆಗಳನ್ನ ತೋರ್ಸಕ್ಕೋಸ್ಕರ ಮೈಸೂರಿನಿಂದ ಬಂದಿದ್ದಾರೆ. ಅಮ್ಮ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ಸರಸ್ವತಿ. ಸರಸ್ವತಿ ಅವರು ಎಲ್ಲಿಂದ? ಹೆಬ್ಬಾಳು. ಹೆಬ್ಬಾಳ, ಮೈಸೂರು. ಮೈಸೂರಿಂದ. ಹೆಬ್ಬಾಳಿಂದ. ಓಕೆ. ಏನ್ ಮಾಡ್ತಾ ಇದ್ದೀರಾ ಸರಸ್ವತಿ ಅವರ ಇವತ್ತು? ಪಪ್ಪಾಯ ಒಬ್ಬಿಟ್ಟು ಮಾಡ್ತಾ ಇದ್ದೀನಿ ಸರ್. ಪಪ್ಪಾಯ ಒಬ್ಬಿಟ್ಟು ಮಾಡ್ತಾ ಇದ್ದೀರಾ? ಓಕೆ. ಪಪ್ಪಾಯ ಒಬ್ಬಿಟ್ಟು ಮಾಡಕ್ಕೆ ಏನೇನು ತಂದಿದ್ದೀರಾ ಹೇಳಿ? ಪಪ್ಪಾಯ ಒಬ್ಬಟ್ಟು ಬೇಕಾಗುವ ಸಾಮಗ್ರಿಗಳು: ಪಪ್ಪಾಯ ಕಾಯಿ, ಮೈದಾ ಹಿಟ್ಟು, ತೆಂಗಿನಕಾಯಿ ತುರಿ, ಚಿರೋಟಿ ರವೆ, ಏಲಕ್ಕಿ ಪುಡಿ, ಗೋಡಂಬಿ, ಸಕ್ಕರೆ, ತುಪ್ಪ. ಓಕೆ, ಇಷ್ಟಿದ್ರೆ ಸಾಕಾ? ಹಾ, ಸರ್. ಶುರು ಮಾಡೋಣ. ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ಫಸ್ಟ್ ಒಂದು ಬೌಲ್ ಕೊಡಿ ಸರ್. ಏನಕ್ಕೆ ಹೇಳಿ? ಮಿಕ್ಸ್ ಮಾಡ್ಕೊಳಕ? ಮಿಕ್ಸ್ ಮಾಡ್ಕೊಳಕ್ಕೆ ಸರ್. ಮಾಡ್ಕೊಳ್ಳಿ ಮಾಡ್ಕೊಳ್ಳಿ. ಮತ್ತೆ ತವಾ ಒಂದು ಇಡಬೇಕು ಸರ್. ಇಡ್ತೀನಿ. ತವಾ ಏನಕ್ಕೆ? ತವಾ ಇದು ಹುರ್ಕೋಬೇಕು ಸರ್. ಹುರ್ಕೊಳ್ಳೋಕೋಸ್ಕರ ತವಾ ಬೇಕಾ? ತವಾ ಬೇಕು. ತುಪ್ಪ ಹಾಕ್ತಾ ಇದ್ದೀನಿ. ಓಕೆ ಓಕೆ, ಹಾಕಿ. ತುಪ್ಪದಲ್ಲೇ ಉರಿಬೇಕಾದ್ರೆ? ತುಪ್ಪದಲ್ಲಿ ಹುರಿಬೇಕು. ಪಪ್ಪಾಯಿ ಹಣ್ಣು ತಗೋಬೇಕಾ, ಕಾಯಿ ತಗೋಬೇಕಾ? ಕಾಯಿ ತಗೋಬೇಕು. ದೊಡ್ಡದಾಗಿರ್ಬೇಕು, ಗಟ್ಟಿ ಇರ್ಬೇಕು. ಓಕೆ, ಪಪ್ಪಾಯ ಹಾಕಿ ನಾವು ಒಬ್ಬಿಟ್ಟು ಮಾಡ್ತಾ ಇದೀವಿ ಇವತ್ತು. ಮೈಸೂರಿನ ಒಬ್ಬಿಟ್ಟು. ಓಕೆ. ಏನದು? ತೆಂಗಿನಕಾಯಿ ತುರಿನಾ? ತೆಂಗಿನಕಾಯಿ ತುರಿ ಸರ್. ಕಾಯಿ ಅಲ್ಲ, ಕೊಬ್ಬರಿ. ಕೊಬ್ಬರಿನಾ? ಕೊಬ್ಬರಿ ತುರಿ. ಓಕೆ. ರವೆನೂ ಹುರ್ಕೋಬೇಕು. ಅದಕ್ಕೆ ಸ್ವಲ್ಪ ಅದನ್ನೊಂದು ಅದ್ರಲ್ಲಿ ಉದಿಬೇಕು. ಇಲ್ಲಿ ತಕೊಂಡ್ಬಿಟ್ಟು ಹುರ್ಕೊಳ್ಳೋಣ ಬಿಡಿ. ಅದ್ರೊಳಗೆ ಹಾಕ್ಬಿಡ್ಬೇಕೆಲ್ಲ. ಹೌದಾ? ತಾಳಿ ಇನ್ನೊಂದು ಹುರ್ಕೊಳ್ಳೋದು ಬೇಕಾ ನಿಮ್ಗೆ? ಕೊಡ್ತೀನಿ. ಎಷ್ಟು ಜನ ಮಕ್ಕಳು ಸರಸ್ವತಿ ಅವ್ರಿಗೆ? ಇಬ್ರು ಸರ್. ಈ ಕಡೆ ತುಪ್ಪವನ್ನ ಹಾಕೊಂಡು ನಾವು ರವೆನ ಹುರ್ಕೊಳ್ತಾ ಇದೀವಿ. ಇಲ್ಲಿ ತುಪ್ಪವನ್ನ ಹಾಕಿ ಪಪ್ಪಾಯಿ ಕಾಯನ್ನ ಉದಿತಾ ಇದೆ. ಹುರ್ಕೊಳ್ತಾ ಇದೀವಿ. ಅಲ್ಲೇನದು? ತೆಂಗಿನಕಾಯಿನಾ? ಕೊಬ್ಬರಿ ತುರಿ. ಕೊಬ್ಬರಿ ತುರ್ಕೊ. ಓಕೆ ಓಕೆ. ಮಿಕ್ಸಿಗೆ ಹಾಕ್ತಾರೆ. ಇದು ಕೊಬ್ಬರಿ ತುರಿನ ಅವರು ಚೆನ್ನಾಗಿ ಪುಡಿ ಮಾಡ್ಕೊಂಡಿದ್ದಾರೆ. ಹಾಕ್ತಾ ಇದ್ದೀನಿ. ಅದನ್ನ ಇದಕ್ಕೆ ಹಾಕಿದೀವಿ. ಇದು ಕ್ಯಾರೆಟ್ ತರ ಕಾಣ್ತಾ ಇದೆ. ಕ್ಯಾರೆಟ್ ಅಲ್ಲ, ಇದು ಬಂದು ಪಪ್ಪಾಯಿ ಕಾಯಿ. ಸಕ್ಕರೆನಾ? ಎಷ್ಟು ಸಕ್ಕರೆ ಹಾಕೋಬೇಕು ಸರಸ್ವತಿ ಅವರು? ಸ್ವಲ್ಪ ಒಂದು ಅರ್ಧ ಬಟ್ಲು ಹಾಕ್ಬೇಕು. ಅರ್ಧ ಬಟ್ಲು ಹಾಕೋಬೇಕಾ? ಗೋಡಂಬಿ ಮಿಕ್ಸಿ ಮಾಡ್ಕೊಂತ. ಓಕೆ. ಇದು ಸಾಕಾ ಇದು ಉರ್ದಿದ್ದು? ಸ್ವಲ್ಪ ಕೆಂಪಾಗಬೇಕು. ಕೆಂಪಾಗಬೇಕು. ವೆರಿ ಗುಡ್. ಇದು ಸ್ವಲ್ಪ ಸಿಗೋಗ್ಬಿಡುತ್ತೆ. ಸಿಹಿಯಲ್ಲ ಮಾಡಿ, ಇದು ಕರೆಕ್ಟ್ ಆಗಿದೆ. ಮಿಕ್ಸಿ ಮಾಡ್ಕೊಂತೀನಿ. ಮಾಡಿ ಮಾಡಿ ಮಾಡಿ. ಗೋಡಂಬಿ ಅಲ್ಲ ಅದು? ಗೋಡಂಬಿ ಮಾಡಿ 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 ಮಾಡಿ. ನೋಡಿ, ಕೆಂಪಾಯ್ತು. ಸಾಕಂದ್ರೆ ಸಾಕು ಸರ್, ಹಾಕ್ಬಿಡಿ. ಇದನ್ನ ಸ್ವಲ್ಪ ಚೆನ್ನಾಗಿ ಕಲಿಸ್ಬೇಕು, ಗಟ್ಟಿ ಬರ್ಬೇಕು. ಕಲ್ಸಿ ಗಟ್ಟಿ ಬನಿಜ ನೋಡಿ. ಇನ್ನೂ ಇಲ್ಲ ಸರ್. ಯಾಕಂದ್ರೆ ಇದು ಹೂರ್ಣ ಆಗ್ಬೇಕಲ್ವಾ? ಇದು ಹೂರ್ಣ ತಾನೇ ಇದು? ಹೂರ್ಣ. ಓಕೆ. ಇವಾಗ ಇದು ಹೂರ್ಣ ಇನ್ನೂ ಸ್ವಲ್ಪ ಬೇಯಬೇಕಾ ಇದು? ಇಲ್ಲ, ಸ್ವಲ್ಪ ಆದ್ಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ. ಇದನ್ನ ಹಾಕ್ತೀನಿ. ಹಾಕಿ ಬಿಡಿ 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 ಬಿಡಿ. ಹಾಕಿ ಗೋಡಂಬಿ ಪುಡಿ. ಇನ್ನೇನು ಮಾಡ್ಬೇಕಾ ಇದಕ್ಕೆ? ಇಲ್ಲ ಸರ್, ಅದಷ್ಟೇ. ಅದು ಯಾಲಕ್ಕಿ ಪೌಡರ್. ಓಕೆ. ಏನಿದು? ಮೈದಾ ಹಸಿಟ್ಟು ಹಾಕಿ. ಇದು ಚಿರೋಟಿ ರವೆ. ಹಾಕೊಳ್ಳಿ. ಮೈದಾ ಹಸಿಟ್ಟು, ಚಿರೋಟಿ ರವೆ. ಏನದು? ಎಣ್ಣೆ, ಚಿರೋಟಿ ರವೆ, ಮೈದಾ, ಸ್ವಲ್ಪ ನೀರು ಹಾಕಿ ಕಲ್ಸ್ಕೊಳ್ತಾ ಇದ್ದೀರಾ? ಎಣ್ಣೆ ಸ್ವಲ್ಪ ಹಾಕ್ಕೊಂತೀನಿ. ಹಾಕೊಳ್ಳಿ.
ದಿನ ನಿಮ್ಮ ಪ್ರೋಗ್ರಾಮ್ ನೋಡಿ ನಮ್ಮ ಅಮ್ಮಗಳು ನೀವು ಹೇಳ ತರನೇ ಹೇಳ್ತಾಳೆ ಸರ್. ನಮ್ಮ ಎಷ್ಟು ವರ್ಷ ಅನ್ರಿ ಮೊಮ್ಮಗಳಿಗೆ? 8 ವರ್ಷ. ಏನ್ ವರ್ಷ? ಏನ್ ಹೆಸರು? ಮನೋಜ್ಞ. ಮನೋಜ್ಞ. ಓಕೆ. ಅವಳು ನಾನು ಅಡಿಗೆ ಮಾಡ್ಬೇಕಾದ್ರೆ ನೀವಿಲ್ಲಿ ಯಾವ ತರ ಮಾತಾಡ್ತಿರ್ತಾರೋ ಆ ತರ ಅವಳು ಮಾತಾಡ್ಕೊಂಡು ಹೇಳ್ತಿರ್ತಾಳೆ. ಏನಾಕಿದೆ ಹೇಳು, ಏನಾಕಿದೆ ಹೇಳು ಹೌದು, ಮತ್ತೆ ನೀವು ಹೇಳಿದ್ರೆ ಹೆಂಗ್ ಗೊತ್ತಾಗುತ್ತೆ ಮೊಮ್ಮಗಳಿಗೆ? ಅಂತ ಹೇಳಿ ಎಲ್ಲ ಹೇಳ್ತಾನೆ ಇರ್ತಾಳೆ. ಏನ್ ಹಾಕ್ಬೇಕು, ಏನ್ ಹಾಕಿದ್ಯಾ ಹೇಳು ನನಗೆ ಓಕೆ ಓಕೆ ಅಂತ ಹೇಳ್ತಿರ್ತಾಳೆ. ಸರಿ ಇದೆ ಸರಿ. ಸರಿ, ಏನ್ ಬೇಕಿವ ನಿಮ್ಗೆ? ಅದು ಪೇಪರ್ ತಗೊಂಡು ತಟ್ಟಬೇಕು ಅಷ್ಟೇ. ಸರಸ್ವತಿ ಅವರೇ, ಹೆಂಚಿಟ್ಕೊಂಡಾಗಿದೆ. ಹಾ ಸರ್. ನೀವು ತಟ್ಟಿದ್ರೆ ನಾವ್ ಇಲ್ಲಿ ಹಾಕೊಂಡ್ಬಿಡ್ತೀವಿ. ಆಯ್ತು. ಯಾರು ಹೇಳ್ಕೊಟ್ಟಿದ್ದು ನಿಮ್ಗೆ? ನಾನೇ ಮಾಡಿರೋದು ಸರ್. ನಾನೇ ಪರಂಗಿನ ಬಗ್ಗೆ ಬಂತು ಆಸಕ್ತಿ ನಿಮ್ಗೆ? ಇಲ್ಲಿ ಬರ್ಬೇಕು ಅಂತಾನೆ ವೆರೈಟಿ ಆಗಿರ್ಲಿ ಅಂತ ನಾನೇ ಮಾಡಿದ್ದು. ಕಣ್ಣು ಹಿಡ್ಕೊಂಡಿದ್ದ? ಇನ್ನೂ ಬೇರೆ ಬೇರೆ ಕಣ್ಣು ಇಟ್ಕೊಂಡಿದೀನಿ ಸರ್. ಅದಕ್ಕೆ ನೀವು ಕಲಿಬೇಕಷ್ಟೇ. ಹೌದಾ? ರಾಗಿ ಹಿಟ್ಟಿರುತ್ತಲ್ವಾ, ಹೌದು. ಅದ್ರಲ್ಲಿ 2 ತರ ಉಪ್ಪಿಟ್ಟು ಮಾಡ್ತೀನಿ. ಉಪ್ಪಿಟ್ಟು ಓಹೋ. ಖಾರ ಉಪ್ಪಿಟ್ಟು, ಸಿಹಿ ಉಪ್ಪಿಟ್ಟು ಅಂತ. ಅದನ್ನ ಮಾಡ್ಬೇಕು ಅಂತ ಇದೀನಿ. ನೆಕ್ಸ್ಟ್ ಟೈಮ್ ಇನ್ನೊಂದ್ಸರಿ ಕರೆದ್ರೆ ಬರೋ ಅವಕಾಶ ಕೊಟ್ರೆ ನೀವು. ನಿಮ್ಮ ಮಗಳಿಗೆ ಏನ್ ಇಷ್ಟ ನೀವು ಮಾಡೋದು? ಅವಳಿಗೆ ಚಿಕನ್ ಇಷ್ಟ. ಚಿಕನ್ ಇಷ್ಟ? ಸ್ವೀಟ್ ಅಲ್ಲಿ ಇದಿಷ್ಟ. ಈಗೀಗ ಅದಕ್ಕೆ ಮೊದಲು ಬೇರೆ ಇದೆಲ್ಲ ಮಾಡ್ಕೊಂಡು ತಿಂತಾ ಇದ್ವಿ. ಈಗ ಇದು ಮಾಡಿದ್ಮೇಲೆ ಇದೇ ಇಷ್ಟ ಅವಳಿಗೆ. ಹೌದಾ? ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಮತ್ತೆ ಗೋಡಂಬಿ ರೈಸು ಇವೆಲ್ಲ ಇಷ್ಟ ಅವಳಿಗೆ. ತುಪ್ಪ ಹಾಕಿ 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 ಪರವಾಗಿಲ್ಲ. ತುಪ್ಪ ಹಾಕಿ ಸುಡ್ಬೇಕಲ್ಲ? ತುಪ್ಪ ಹಾಕಿ ಹಾಕಿ ಹಾಕಿ. ಸಾಕ ನೋಡಿ. ದಪ್ಪ ಇದ್ದಾವೆ ಯಾಕಂದ್ರೆ ಹೂರ್ಣ ಬೆಂದಿರೋದ್ರಿಂದ. ಪರಂಗಿಕಾಯಿ ಒಬ್ಬಿಟ್ಟು ಸರ್. ಓಕೆ, ಪರಂಗಿಕಾಯಿ ಒಬ್ಬಿಟ್ಟು ಮಾಡ್ಕೊಂಡಿದ್ದಾರೆ. ಮೈಸೂರಿಂದ ಬಂದಿದ್ದಾರೆ, ಮೈಸೂರು ಹೆಬ್ಬಾಳದಿಂದ ಬಂದಿದ್ದಾರೆ. ಇದನ್ನ ಯಾವ ರೀತಿ ಮಾಡಿದ್ರು ಸರಸ್ವತಿ ಅವರು ಮತ್ತೊಮ್ಮೆ ತೋರಿಸಿದೀವಿ, ನೋಡ್ಕೊಂಡು ನೀವೇ ಮಾಡ್ಕೊಳ್ಳಿ. ಪಪ್ಪಾಯ ಒಬ್ಬಟ್ಟು ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ತುರಿ ಹಾಕಿ ರುಬ್ಬಿಕೊಳ್ಳಿ. ನಂತರ ಗೋಡಂಬಿ ಹಾಕಿ ಗ್ರೈಂಡ್ ಮಾಡಿ. ಬಾಣಲಿಗೆ ತುಪ್ಪ, ರವೆ ಹಾಕಿ ಹುರಿದುಕೊಳ್ಳಿ. ಒಂದು ಪ್ಯಾನ್ಗೆ ತುಪ್ಪ, ತುರಿದ ಪಪ್ಪಾಯಕಾಯಿ, ರುಬ್ಬಿದ ತೆಂಗಿನಕಾಯಿ ತುರಿ, ಸಕ್ಕರೆ, ಹುರಿದ ರವೆ, ಪುಡಿ ಮಾಡಿದ ಗೋಡಂಬಿ, ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಹುರಿದು ಹೂರಣ ತಯಾರಿಸಿಕೊಳ್ಳಿ. ಒಂದು ಬೌಲ್ಗೆ ಮೈದಾ ಹಿಟ್ಟು, ರವೆ, ಎಣ್ಣೆ, ನೀರು ಹಾಕಿ ಕಲಸಿ ನಾದಿ ಕಣಕ ತಯಾರಿಸಿ ಇದರ ಮಧ್ಯದಲ್ಲಿ ಹೂರಣ ತುಂಬಿ ತಟ್ಟಿ ಕಾದ ತವಾದ ಮೇಲೆ ತುಪ್ಪ ಹಾಕಿ ಬೇಯಿಸಿ. ಈಗ ರುಚಿ ರುಚಿಯಾದ ಪಪ್ಪಾಯ ಒಬ್ಬಟ್ಟು ಸವಿಯಲು ಸಿದ್ಧ. ಓಕೆ, ಅದ್ಭುತವಾಗಿರುವಂತ ಒಂದು ಪಪ್ಪಾಯಿ ಹಾಕಿ ಒಬ್ಬಟ್ಟು ಮಾಡಬಹುದು ಅಂತ ತೋರಿಸ್ಕೊಟ್ಟಿದ್ದೀರಾ. ಟೇಸ್ಟ್ ಮಾಡ್ಬಿಡೋದಾ? ಮಾಡಿ ಸರ್. ಹೆಂಗಿದೆ ಅಂತ ಮಾಡಿ ಸರ್. ತುಪ್ಪ ಹಾಕೊಂಡು ತಿಂದ್ರೆ ಚೆನ್ನಾಗಿರುತ್ತೆ. ತುಪ್ಪ ಹಾಕೊಳ್ಳಿ ಸರ್, ಸ್ವಲ್ಪ ತುಪ್ಪ ಚೆನ್ನಾಗಿರುತ್ತೆ. ಬನ್ನಿ ಬನ್ನಿ, ತುಪ್ಪ ಏನ್ ಮಾಡೋದು, ಬೇಗ ತುಪ್ಪ ಹಾಕಿದೀವಿ. ಚೆನ್ನಾಗಿರುತ್ತೆ ಸರ್. ತುಪ್ಪದಲ್ಲೇ ತಿನ್ಬೇಕು, ಬಿಸಿ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಚೆನ್ನಾಗಿದೆ, ಆದ್ರೆ ಪಪ್ಪಾಯಿ ಅಂತ ಏನು ಗೊತ್ತಾಗ್ತಾ ಇಲ್ಲ. ಗೊತ್ತಾಗಲ್ಲ ಸರ್, ಫುಲ್ ಚೆನ್ನಾಗಿರುತ್ತೆ. ಚೆನ್ನಾಗಿದೆ. ಚೆನ್ನಾಗಿದೆ, ಮಾತಾಡಂಗಿಲ್ಲ. ಥ್ಯಾಂಕ್ ಯು ಸರ್. ಬಟ್ ಪರಂಗಿಕಾಯಿ ಹಾಕಿದೀವಿ ಅಂತ ಯಾರಿಗೂ ಗೊತ್ತೇ ಆಗಲ್ಲ. ಹೌದು, ಗೊತ್ತಾಗಲ್ಲ. ಇದು ಪರಂಗಿ ಅಂತ ನಾವು ಹೇಳ್ಕೊಳ್ಬೇಕಷ್ಟೇ, ಪರಂಗಿಕಾಯಿ ಇದು ಅಂತ. ಹೌದು, ಚೆನ್ನಾಗಿದೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂತ ಅಡುಗೆ ಮಾಡಿದ್ದಾರೆ. ಇವ್ರಿಗೆ ಎಂಡೂರ ಹೋಮ್ ಅಪ್ಲೈನ್ಸಸ್, ಸಂಪಂಗಿರಾಮನಗರ, ಬೆಂಗಳೂರು ಇವರ ಆಕರ್ಷಕ ಬಹುಮಾನ. ಜೊತೆಗೆ ಯುನಿಬಿ ಕುಕೀಸ್ ಅವರು ಕುಕೀಸ್ನ ಕೊಡ್ತಾ ಇದ್ದಾರೆ. ಬ್ರೇಕ್ಫಾಸ್ಟ್ಗೆ ಈಕ್ವಲೆಂಟ್ ಆಗಿರೋ ಕುಕೀಸು, ಡಯಾಬಿಟಿಸ್ ಪೇಷಂಟ್ ಅವರಿಗೆ ಕುಕೀಸು, ಎಲ್ಲ ರೀತಿಯ ಕುಕೀಸ್ಗೂ ಒಂದೇ ಒಂದು ಹೆಸರು, ಯುನಿಬಿ ಕುಕೀಸ್. ಜೊತೆಗೆ ಮಯಾಸ್ ಅವರು ಪ್ರೀತಿಯಿಂದ ಬೇಲ್ಬಾರನ್ನ ಕೊಡ್ತಾ ಇದ್ದಾರೆ. ಬೇಲ್ಪುರಿ ತಿನ್ಬೇಕು ಅಂದವರು ರಸ್ತೆ ಬದಿಲಿ ಬೇಲ್ಪುರಿನ ತಿಂದು ಆರೋಗ್ಯನ ಹಾಳು ಮಾಡ್ಕೋಬೇಡಿ, ನಮ್ಮ ಬೇಲ್ ಬಾರನ್ನೇ ತಿನ್ನಿ ಅಂತ ಇದ್ದಾರೆ. ಮಯಾಸ್ ಅವರ ಬೇಲ್ ಬಾರ್ ನಿಮ್ಗೋಸ್ಕರ. ಜೊತೆಗೆ ಶ್ರೀನಿಧಿ ಪಬ್ಲಿಕೇಶನ್ ಅವರು ಒಂದು ಪುಸ್ತಕನ ಕೊಡ್ತಾ ಇದ್ದಾರೆ. ನಮ್ಮ ಒಗ್ಗರಣೆ ಡಬ್ಬಿ ಅದ್ಭುತವಾದಂತ 100 ರೆಸಿಪಿ ಅಂತ ನಾನ್ ವೆಜ್ ಪುಸ್ತಕನ ಕೊಡ್ತಾ ಇದೀವಿ. ವೆಜ್ ಬೇಕಾ ನಾನ್ ವೆಜ್ ಬೇಕಾ? ನಾನ್ ವೆಜ್. ಓಕೆ, ಥ್ಯಾಂಕ್ ಯು ಫಾರ್ ಯು. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ಬಹಳ ದೂರದಿಂದ ಬಂದಿದ್ದಾರೆ. ನಮಸ್ಕಾರ ಮೇಡಮ್, ತಮ್ಮ ಹೆಸರು? ಅಂಬಿಕಾ. ಅಂಬಿಕಾ ಅವ್ರು ಎಲ್ಲಿಂದ ರೀ? ಕುಶಾಲನಗರ. ಕುಶಾಲನಗರದಿಂದ ಬಂದಿದ್ದೀರಾ. ಓಕೆ, ಏನ್ ಮಾಡ್ಕೊಂಡಿದ್ದೀರಾ ಅಂಬಿಕಾ ಅವ್ರೆ? ನಾನು LIC ಕ್ಲಬ್ ಅಂತಿದ್ಯಾ? ಕ್ಲಬ್ ಇದೆ ಸರ್. ಎಲ್ಲಿ? ಕುಶಾಲನಗರದಲ್ಲ? ಅಲ್ಲ, ಎಲ್ಲಾ ಕಡೆ. ಓಕೆ ಓಕೆ.
ಹೋಲ್ ಇಂಡಿಯಾ. ಓಕೆ, ಅದೇ ನೀವು ಇನ್ಶೂರೆನ್ಸ್ ಎಲ್ಲ ಮಾಡಿಸ್ತೀರಾ? ಓಕೆ, ಬಿಸ್ನೆಸ್ ಎಲ್ಲ ಹೆಂಗ್ ನಡೀತಾ ಇದೆ? ಚೆನ್ನಾಗಿದೆ ಸರ್. ಎಷ್ಟು ಜನಕ್ಕೆ ಮಾಡಿಸಿದಿರಾ ಇಲ್ಲಿ ತನಕ ಇನ್ಶೂರೆನ್ಸ್ ನ? ತುಂಬ ಜನ ಮಾಡಿದ್ದೀನಿ ಸರ್. ತುಂಬಾ ಜನ. ಒಂದು ದುಡ್ಡು ಎಷ್ಟು ಜನಕ್ಕೆ ಕೊಡ್ಸಿದಿರಾ ವಾಪಸ್ಸು? ಬೇಕಾದಷ್ಟು ಜನಕ್ಕೆ ಎಲ್ಲ ಯಾರು ಕಟ್ಟಿರ್ತಾರೆ ಎಲ್ಲರಿಗೂ ಕೊಡ್ಸಿರ್ತೀವಿ. ಕಟ್ಟದವ್ರು ಕಾಸು ತಗೊಳ್ಳಲ್ಲ ಯೂಶಲಿ. ಯಾಕೆ ತಗೊಳ್ಳೋಣ, ಅದೇ ಬೇಕು, ಅದಕ್ಕೋಸ್ಕರನೇ ಕಟ್ಟತ್ತಾನೆ. ಓಕೆ, ನಮ್ಮ ಕಾರ್ಯಕ್ರಮದಲ್ಲಿ ಏನ್ ಮಾಡ್ತಾ ಇದೀರಾ ಅಂಬಿಕಾ ಅವರೇ? ಸರ್ ಇದು ಸೀಮೆ ಅಕ್ಕಿ ಬೋಂಡ ಮಾಡೋಣ ಅಂತ. ವೆಜ್ಜಾ ನೀವು ಮನೇಲಿ? ನಾನ್ ವೆಜ್ಜಾ? ವೆಜ್. ಸೀಮೆ ಅಕ್ಕಿ ಬೋಂಡ ಮಾಡಿದಾಗಲೇ ಗೊತ್ತಾಯ್ತು ವೆಜ್ ಅಂತ. ಓಕೆ, ಈ ಮಾಡಕ್ಕೆ ಏನೇನ್ ತಂದಿದ್ದೀರಿ ಹೇಳಿ? ಸೀಮೆ ಅಕ್ಕಿ ಬೋಂಡ ಬೇಕಾಗುವ ಸಾಮಗ್ರಿಗಳು: ಸಬ್ಬಕ್ಕಿ, ಈರುಳ್ಳಿ, ಮೈದಾ ಹಿಟ್ಟು, ಹಸಿ ಮೆಣಸಿನಕಾಯಿ, ಅಡುಗೆ ಸೋಡಾ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಓಕೆ, ಶುರು ಮಾಡೋಣ. ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ನನಗೆ ಒಂದು ಬೌಲ್ ಕೊಡಿ ಸರ್. ಸಣ್ಣದ ದೊಡ್ಡದ? ಮೀಡಿಯಂ ಸಾಕು. ಸಾಕಲ್ಲ ಇದು? ಹ್ಞೂ ಸಾಕು. ಎಣ್ಣೆ ಇಟ್ಕೋಬೇಕಾ? ಬೋಂಡ ಎಣ್ಣೆ ತಾನೇ ಮಾಡೋದು ನೀವು? ಹೌದು ಸರ್, ಎಣ್ಣೆ ಇಟ್ಬಿಡ್ಬೇಕು ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಓಕೆ, ಏನದು? ಸೀಮೆ ಅಕ್ಕಿನ ನೆನ್ಸಿಟ್ಟಿರೋದಾ? ನೆನ್ಸಿ. ಎಷ್ಟು ಅವರು, ಎಷ್ಟು ದಿನ? ಅದು ನೈಟ್ ಬೇಕಾದ್ರೂ ನೆನೆಸಿ, ತುಂಬ ಎಷ್ಟು ಚೆನ್ನಾಗಿ ನೆನೆಯುತ್ತೆ ಅಷ್ಟು ಚೆನ್ನಾಗಿರುತ್ತೆ. ಚೆನ್ನಾಗಿ ಬರುತ್ತೆ. ಓಕೆ, ಯಾರು ಇದ್ದೀರಾ ಮನೇಲಿ ಅಂಬಿಕಾ ಅವರೇ? ಸರ್ ನಾನು, ಮಗ. ಮಗ ಏನ್ ಮಾಡ್ತಾರೆ? ಮಗ ಈಗ MBA ಆಗಿದೆ. ಎಲ್ಲಿ? ಬೆಂಗಳೂರಲ್ಲಿದ್ದಾರಾ, ಮೈಸೂರಲ್ಲಿದ್ದಾರಾ? ನನ್ನ ಜೊತೆಲೇ ಇದ್ದಾರೆ. ಇಲ್ಲಿ ಕುಶಾಲನಗರದಲ್ಲಿ ಇದ್ದೀರಾ? ಬೆಂಗಳೂರಲ್ಲಿ ಮಾಡಿದ್ದು MBA. ಓಕೆ, ಇವಾಗ ಕುಶಾಲನಗರ ಕರ್ಸ್ಕೊಂಡಿದ್ದೀರಾ? ನನ್ನ ಜೊತೆಲೆ ಬಂದಿದ್ದಾನೆ. ಏನ್ ಮಾಡ್ತಾರೆ ಅವರು? MBA ಮಾಡ್ಕೊಂಡು ಕುಶಾಲನಗರಕ್ಕೆ ಬಂದು ಬೆಂಗಳೂರಿಗೆ ಕಳ್ಸ್ರಿ ಕೆಲ್ಸಕ್ಕೆ. ಕುಶಾಲನಗರದಲ್ಲಿ ಏನ್ ಮಾಡ್ತಾರೆ ಪಾಪ? ಏನ್ ಮಗನ ಹೆಸರೇನು? ಶರತ್. ಶರತ್, ಏನಪ್ಪಾ MBA ಓದ್ಬಿಟ್ಟು ನೀನು ಕುಶಾಲನಗರಕ್ಕೆ ಹೋದ್ರೆ ಏನ್ ಮಾಡ್ತೀಯ ಅಲ್ಲಿ? ನಿಮ್ ತೋಟ ಉಂಟಾ? ಅದೇ ಹೊಲ ಗದ್ದೆ ಹೇಳ್ತಾರಲ್ಲ ಸ್ವಲ್ಪ. ಮೈದಾ ಹಿಟ್ಟ ಅದು? ಮೈದಾ ಹಿಟ್ಟು. ಓಕೆ 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 ಓಕೆ. ಮತ್ತೆ ಆನಿಯನ್, ಈರುಳ್ಳಿ ಹಾಕ್ತಾ ಇದ್ದೀನಿ ಸರ್. ಹಾಕಿಮ್ಮ. ಓಕೆ, ಈರುಳ್ಳಿ, ಮೈದಾ, ಆಮೇಲೆ ಇದು ಸಾಂಬಾರ್ ಸೊಪ್ಪು ಸರ್. ಸಾಂಬಾರ್ ಸೊಪ್ಪ? ಕೊತ್ತಂಬರಿ ಸೊಪ್ಪು? ಕೊತ್ತಂಬರಿ ಸೊಪ್ಪು ನಮ್ಮ ಕಡೆ ಹಾಗೆ ಹೇಳ್ತಾರೆ ಸರ್. ಇರ್ಲಿ, ಏನ್ ಮಾಡಕ್ಕೆ ನಾವು ತಿಳ್ಕೊಳ್ತೀವಿ. ಸಾಂಬಾರ್ ಸೊಪ್ಪು. ಇದು ಮೆಣಸಿನ್ಕಾಯಿ ಆಯ್ತು, ಸಣ್ಣಕ್ಕೆ ಹೆಚ್ಕೊಂಡಿರೋದು. ಹ್ಮ್. ಮತ್ತೆ ಇದು ಕರ್ಬೇವಿನ ಸೊಪ್ಪು. ಓಕೆ, ಸ್ವಲ್ಪ. ವೆರಿ ಗುಡ್. ಮತ್ತೆ ಸ್ವಲ್ಪ ಸೋಡಾ ಹಾಕ್ಬೇಕು. ಹಾಕಿಮ್ಮ. ಓಕೆ, ಹಾಕಿಮ್ಮ. ಉಪ್ಪದು? ಉಪ್ಪು ಹಾಕ್ತೀನಿ. ಹಾಕೊಳ್ಳಿ. ನೀರು ಬೇಕಾ? ನೀರು. ಏನಿಷ್ಟ ಮಗನಿಗೆ ನೀವು ಮಾಡೋದು? ಅವನಿಗೆ ಎಲ್ಲ ಸಾಧಾರಣ ಇಷ್ಟಪಡ್ತಾನೆ ಸರ್. ಇಲ್ಲಿ ಸಾಧಾರಣವಾಗಿ ಅಸಾಧಾರಣವಾಗಿ ಯಾರು ಇಷ್ಟಪಡ್ತಾನೆ? ಸಾಧಾರಣವಾಗಿ ಅಂತ ಏನಿಲ್ಲ, ಚೆನ್ನಾಗಿ ಅಮ್ಮ ಮಾಡೋದು ತುಂಬಾ ಚೆನ್ನಾಗಿರುತ್ತೆ ಅನ್ನೋದು. ನಾನು ಏನ್ ಮಾಡಿದ್ರು ತಿಂತಾನೆ. ಇರ್ಲಿ, ಏನ್ ಮಾಡೋದು ತಿನ್ನೋದು ಎಲ್ಲಾರು ಹಂಗೆ ತಿಂತೀವಿ, ಆದ್ರೂ ನಮ್ಮ ಅಮ್ಮ ಚೆನ್ನಾಗಿ ಮಾಡ್ತಾರೆ ಅಂತ ಏನಿರುತ್ತೆ? ಸಾಧಾರಣ ನಾನು ಉದ್ದಿನ ವಡೆ ಎಲ್ಲ ಇಷ್ಟ ಅವನಿಗೆ. ನೀವು ಮಾಡೋ ಉದ್ದಿನ ವಡೆ ಚೆನ್ನಾಗಿರುತ್ತಾ? ಓಕೆ. ಇದೇನು ಬೋಂಡಾ ತರ ಬಿಡ್ತೀರಾ, ಪಕೋಡ ತರ ಬಿಡ್ತೀರಾ, ಏನ್ ಮಾಡ್ತೀರಾ? ಬೋಂಡ ತರ. ರೌಂಡ್ ರೌಂಡ್ ಮಾಡ್ಬಿಡ್ತೀರಾ? ಅಲ್ಲ, ಉಂಡೆ ಉಂಡೆ ತರ ಬಿಡ್ತೀನಿ ಸರ್. ನಾನು ಉಂಡುಂಡೆನ ಹೇಳಿದಲ್ವಾ, ಬಿಡಿ. ಹಾಕ್ಲಾ? ಕಾದಿದ್ಯಾ? ಕಾದಿದೆ, ಹಾಕಿ, ಧೈರ್ಯವಾಗಿ ಹಾಕಿ, ನಿಧಾನಕ್ಕೆ ಬಿಡಿ, ಕೈ ಹುಷಾರು. ಕುಶಾಲನಗರ ಸ್ಪೆಷಲ್ ಏನು ಅಡಿಗೆ? ಏನ್ ಅಡಿಗೆ ಕುಶಾಲನಗರದಲ್ಲಿ ಚೆನ್ನಾಗಿ ಮಾಡ್ತಾರೆ ಅನ್ನೋ ತರ ಏನಿಲ್ವಾ? ಇದೇ ಕೂರ್ಗಿ ಸಲ ಪಂದಿ ಕರಿ ಅದೆಲ್ಲ ಜಾಸ್ತಿ ಮಾಡ್ತೀವಿ. ನೀವು ಮಾಡ್ತೀರಾ? ನಾವು ಮಾಡೋದು. ಅವಾಗಲ್ಲ ಅವರು ಸ್ವಲ್ಪ ಪ್ರತಿಯೊಂದು ಹಬ್ಬಕ್ಕೆಲ್ಲ ಅದು ಯೂಸ್ ಮಾಡ್ತಾರೆ. ನೀವೆಂತ ಯೂಸ್ ಮಾಡೋದು? ಅವ್ರು ಪಂದಿ ಕರಿ ಯೂಸ್ ಮಾಡಿದ್ರೆ? ನಾವು ವೆಜಿಟೇರಿಯನ್ ಏನೇನ್ ತಿಂತೀವಿ ಹಾಗೆ. ಅಷ್ಟೇನಾ? ಸ್ಪೆಷಲ್ ಅಡಿಗೆ ಏನಾರು ಹೇಳ್ರಿ. ಸ್ಪೆಷಲ್ ಅಡಿಗೆ ನೀವು ಕೂರ್ಗಿ ಕಡೆನೇ ಹೆಚ್ಚು ಕಡಿಮೆ. ನಿಮ್ಗೂ ಕೂರ್ಗಿ ಬರುತ್ತಾ? ಬರ್ತದಾ? ಓಹ್, ಯಾವ ಮಗನ ಮದುವೆ ಮಾಡ್ತಾ ಇದ್ದೀರಾ? ಹುಡುಗಿ ಸಿಕ್ತಾಗ ಹುಡುಗಿ ಹುಡುಕ್ತಾ ಇದ್ದೀರಾ? ಟಿವಿಲಿ ಹೇಳ್ಬಿಟ್ಟಿದ್ದೀರಾ, ನಾಳೆ ಕ್ಯೂ ಬಂದು ನಿಂತ್ಕೊಂಡ್ಬಿಡ್ತಾರೆ, ನಾಪ್ತಲಿರ್ಲಿ. ಮಾಡ್ತೀರಾ ಮಾಡಲ್ವಾ? ಮಾಡ್ಬೇಕು ಸರ್. ಜೋರಾಗಿ ಹೇಳಿ ಪಾಪ. ನೋಡಿ, ಹುಡುಗ ನಗ್ತಾ ಇದೆ ನೋಡಿ, ನಿಮ್ಮ ಮಗನ ನಗ್ತಾ ಇರೋದು ನೋಡಿ. ಇವಾಗ ಈಗ ಅದೇ ನೋಡ್ಕೊಂಡೇ ಹೋಗೋಣ ಅಂತ ಇದ್ವಿ. ಹುಡುಗಿ ನೋಡ್ಕೊಂಡು ಹೋಗೋಣ ಅಂತ. ನೀವು ಲೇಟ್ ಮಾಡ್ಬಿಟ್ರಲ್ಲ ಸರ್, ಅದಕ್ಕೆ ಹುಡುಗಿ ನೋಡಕ್ಕೆ ಹೋಗ್ತಾ ಇದ್ದಿದ್ ನಾವು. ನೋಡ್ಕೊಂಡು ಹೀಗೆ ಎರಡು ಮುಖ ನೋಡ್ಕೊಂಡು ಹೋಗಿದ್ದೀರಾ ತಾನೇ? ಗ್ಯಾರಂಟಿ ಹುಡುಗಿ ಟೈಮ್ ಆಯ್ತಲ್ಲ. ಅವ್ರು ಇಲ್ಲೇ ಕರ್ಸ್ಬಿಡ್ಬೇಕಾಯ್ತು, ಬನ್ನಿ ಅಡುಗೆ ಮಾಡಕ್ ಬರ್ತೀವಿ. ಪರವಾಗಿಲ್ಲ, ಹುಡುಗಿ ಖುಷಿ ಆಗ್ತಾಯಿತ್ತು, ನಮ್ಮ ಮತ್ತೆ ಚೆನ್ನಾಗಿ ಅಡುಗೆ ಮಾಡ್ತಾರೆ ಅಂತ. ಕಳ್ಳೆಪುರಿ ಬಾಲದಂಗ ಆಗೋಯ್ತಿದ್ದು ಅಲ್ವಾ? ಓಕೆ,
ಸೀಮೆ ಅಕ್ಕಿ ಬೋಂಡ ಅಂಬಿಕಾ ಮಾಡ್ಕೊಡ್ತಿದ್ದಾರೆ ನಿಮ್ಗೆ. ಓಕೆ, ಅಂಬಿಕಾ ಅವರು ಮಾಡ್ಕೊಡ್ತಾ ಇದ್ದಾರೆ. ಕುಶಾಲನಗರದಿಂದ ನಮ್ಮ ಕಾರ್ಯಕ್ರಮಕ್ಕೋಸ್ಕರ ಬಂದಿದ್ದಾರೆ. ಅದ್ಭುತವಾದಂತ ಈ ಬೋಂಡವನ್ನ ಯಾವ ರೀತಿ ಮಾಡಿದ್ರು ನಮ್ಮ ಕುಶಾಲನಗರದ ಅಂಬಿಕಾ ಅವರು ಮತ್ತೊಮ್ಮೆ ತೋರಿಸ್ತಾ ಇದೀನಿ. ಸೀಮೆ ಅಕ್ಕಿ ಬೋಂಡ ಮಾಡುವ ವಿಧಾನ: ಒಂದು ಬೌಲ್ಗೆ ನೆನೆಸಿದ ಸಬ್ಬಕ್ಕಿ, ಮೈದಾ ಹಿಟ್ಟು, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಕರಿಬೇವು, ಅಡುಗೆ ಸೋಡಾ, ಉಪ್ಪು, ನೀರು ಹಾಕಿ ಕಲಸಿ ಉಂಡೆಗಳನ್ನಾಗಿ ಮಾಡಿ ಕಾದ ಎಣ್ಣೆಯಲ್ಲಿ ಕರಿಯಿರಿ. ಈಗ ಸೀಮೆ ಅಕ್ಕಿ ಬೋಂಡ ಸವಿಯಲು ಸಿದ್ಧ. ಓಕೆ, ನಿಮ್ಮ ಮಗನ್ ಮಾಡ್ಕೊಟ್ಟಿದ್ದೀರಾ? ಶರತ್ಗೆ ಇಷ್ಟನಾ ಇದು? ಇಷ್ಟ ಉಂಟು. ಹೆಂಗ್ ಶರತ್, ಪರವಾಗಿಲ್ಲ, ತಿನ್ಬೋದಾ? ಓಕೆ, ಶರತ್ ಹೂ ಅಂದ್ಮೇಲೆ ತಿನ್ನೋದೇನೇನೆ. ಅದೇ ಚಟ್ನಿ ಹಾಕೊಂಡ್ರೆ ಚೆನ್ನಾಗಿರ್ತಿತ್ತು. ಪುದೀನ ಮಾಡೇ ಇಲ್ಲ ಚಟ್ನಿ, ನಿಮ್ಮೂರಿಂದ ತರಬೇಕಾಗಿತ್ತು ಕುಶಾಲನಗರದಿಂದ. ತರ್ಬೇಕಿತ್ತು. ಇಷ್ಟು ಲೇಟ್ ಆಗುತ್ತಲ್ಲ ಸರ್, ಬಿಸಿಲು ಈ ಕಡೆ ಜಾಸ್ತಿ, ನಮ್ಮ ಕಡೆ ಆದ್ರೆ ಸ್ವಲ್ಪ ಬಿಸಿಲು ಕಡಿಮೆ ಇದೆ. ಮಳೆ ಇಲ್ವಾ? ಮಳೆ ಇದೆ. ಅಯ್ಯೋ, ಸಾಯಂಕಾಲ ಡೈಲಿ ಮಳೆ ಬರುತ್ತೆ. ರಾತ್ರಿ ಇಡೀ ಮಳೆನೆ. ಥ್ಯಾಂಕ್ ಯು ಸರ್. ನಿಮ್ಗೆ ನಮ್ಮ ಎಂಡೂರ ಹೋಮ್ ಅಪ್ಲೈನ್ಸಸ್, ಸಂಪಂಗಿ ರಾಮನಗರ, ಬೆಂಗಳೂರು ಇವರ ಆಕರ್ಷಕ ಬಹುಮಾನ, ಜೊತೆಗೆ ಯೂನಿಬಿ ಕುಕೀಸ್. ಕುಕೀಸ್ ಅಲ್ಲಿ ಒಂದೇ ಅದ್ಭುತವಾದಂತಹ ಹೆಸರು ಯೂನಿಬಿ ಕುಕೀಸ್. ಇವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಹುಮಾನಗಳನ್ನ ಕೊಡ್ತಾ ಇದ್ದಾರೆ. ಮಯಾಸ್ ಅವರು ಬೇಲ್ ಬಾರನ್ನ ಕೊಡ್ತಾ ಇದ್ದಾರೆ. ಬೇಲ್ ಪುರಿ ರಸ್ತೆ ಬದಿಯಲ್ಲಿ ತಿಂದು ಆರೋಗ್ಯನ ಹಾಳು ಮಾಡ್ಕೋಬೇಡಿ, ನಮ್ಮ ಬೇಲ್ ಬಾರನ್ನ ತಿನ್ನಿ ಅಂತ ಇದ್ದಾರೆ ಮಯಾಸ್ ಅವರು. ನಿಮ್ಗೆ ಒಗ್ಗಂಡಬಿ ಪುಸ್ತಕ, ಅದ್ಭುತವಾದ ವೆಜ್ ರೆಸಿಪಿಗಳಿದೆ. ನಿಮ್ಮ ಮಗಳಿಗೆ ಮತ್ತೆ ಮಗನಿಗೆ ಮಾಡ್ಕೊಡಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್, ಬಾಯ್. ಬಾಯ್. ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ. ಅಲ್ಲಿ ತನಕ